ನಮಸ್ಕಾರ, ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಆತ್ಮೀಯದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆಂಕರ್ ರಂಜಿತ್ ವರಾಯು. ನಿನ್ನ ಮನಸ್ಥಿತಿ ಗತಿಸ್ಥಿತಿ ನೋಡಿಕೊಂಡು ಅಲ್ಲೇ ಇದ್ದು ನಮಗೆ ಹೇಟ್ ಹಾಕೋ ಜನಗಳು ತುಂಬ ಜನ ಇರ್ತಾರೆ. ಅಘೋರ ಭದ್ರಕಾಳಿಯ ಈ ಶತ್ರು ನಿರ್ಮೂಲನೆ ಯಾಗ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದಾದ್ರೂ ಯಾಕೆ? ಶತ್ರು ನಿರ್ಮೂಲ ಭದ್ರಕಾಳಿ ಯಾಗವನ್ನ ಮಾಡಿದಾಗ ರಕ್ತ ಬೀಜನ ಸಂಭಾರ ಆದ ನಂತರ ನಾನು ಹಿಂದೆ ಇರೋವನೇ ನನ್ನ ಕಂಡಿಡಕ್ಕೆ ಆಗ್ತಾ ಇಲ್ಲ ಅಂತ ಅವರಿಗೆ ತಾಯಿಗೆ ಭದ್ರಕಾಳಿಗೆ ನಿಯಮ ನಿಷ್ಠೆ ಅನ್ನೋದು ಇಲ್ಲ. ಈ 10 ಜನನ ಕರ್ಕೊಂಡು ಬಂದು ನಿಮ್ ಕೆಲಸ ಆಗಿಲ್ವಲ್ಲ ಬನ್ನಿ ಎತ್ತಾಕಿ. ಆ 10 ಜನ ಏನ್ ಮಾಡಿರ್ತಾರೆ? ಸಾಧನೆ ಮಾಡಿರಲ್ಲ. ಎಷ್ಟು ದಿನಗಳ ಇಂದ ಪರಿಣಾಮ ಕಾಣಿಸುತ್ತೆ ಸರ್? ಯಾಗ ಮಾಡಿಸಿದ ನಂತರ, ಯಾಗ ಮಾಡಿದ ಆದಮೇಲೆ ಈ ಶತ್ರು ನಿರ್ಮೂಲನ ಈ ಎಫೆಕ್ಟ್ ಅಂದರೆ ಅವ್ರಿಗೆ ಎಷ್ಟು ದಿನಗಳ ಇಂದ ಪರಿಣಾಮ ಕಾಣಿಸುತ್ತೆ ಸರ್? ನಾನು ಒಂದು ಏನು ಯಾಗವನ್ನು ಮಾಡ್ತೀವಿ, ಈ ಎಲ್ಲ ಯಾಗಗಳನ್ನು ಮಾಡಿದಾಗೆ ನಾವೇನು ಮಾಡ್ತೀವಿ, ಒಂದು ಗಣಪತಿ ಯಾಗವನ್ನು ಮಾಡಿದಾಗ, ಒಂದು ಸುದರ್ಶನ ಹೋಮವನ್ನು ಮಾಡಿದಾಗ ಆ ಯಾಗವನ್ನು ತಗೊಂಡೋಗಿ ಆ ಬೂದಿಯನ್ನು ತಗೊಂಡೋಗಿ ಮನೆ ಕಟ್ಟೋದಕ್ಕೆ ಹಾಕ್ತೀವಿ, ಗಿಡಗಳಿಗೆ ಹಾಕ್ತೀವಿ, ನೀರಿಗೆ ಬಿಡ್ತೀವಿ. ಸೊ ಈ ಇದ್ರು ನೀವು ಖಂಡಿತವಾಗೂ ಎಲ್ಲೂ ಚೆಲ್ಲಂಗಿಲ್ಲ. ಅಂದರೆ ಈಗ ಗಣಪತಿ ಹೋಮವನ್ನು ಮಾಡ್ತೀವಿ, ಏನಕ್ಕೆ ಮಾಡ್ತೀವಿ? ನಮ್ಮ ಮನೆ ಒಳ್ಳೇದಾಗಲಿ, ಹೊಸ್ದಾಗಿ ಮನೆ ಕಟ್ಟಿದಾಗ ಯಾರಿಗನ್ನ ನಾವು ಆ ಬೂದಿ ಏನಿರುತ್ತೋ ನಾವು ಸಿಮೆಂಟಲ್ಲಿ ಕಲಿಸಿ ಮನೆ ಕಟ್ಸೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಕರೆಕ್ಟ್. ಅಂದರೆ ಅದು ಸತತವಾಗಿ ನಮ್ಮ ಒಂದು ಗೋಡೆಯಲ್ಲೇ ಸತತವಾಗಿರಲಿ ಅಂತ. ಬಟ್ ಏನಿದೆಯೋ ಈ ನಾವು ಮಾಡಿಸಿರೋ ಒಂದು ಯಾಗದ ಒಂದು ಬೂದಿ ಏನಿದೆಯೋ ಅದೇ ಸೀಕ್ರೆಟು. ಅದನ್ನು ಏನು ಮಾಡಬೇಕು ಅದನ್ನು ಹೇಳ್ತೀವಿ. ಅದನ್ನ ಇಲ್ಲಿ ಹೇಳಲ್ಲ? ಖಂಡಿತ ಹೇಳಲ್ಲ. ಪೂಜೆಯಲ್ಲಿ ಹೇಳ್ತೀರಾ? ಖಂಡಿತ ಹೇಳಲ್ಲ. ವೆರಿ ಇಂಟ್ರೆಸ್ಟಿಂಗ್ ಸರ್, ಖುಷಿ ಆಗ್ತಿದೆ. ಮತ್ತೆ ಅಲ್ಲಿ ಒಂದು ಕೊಡ್ತೀವಿ, ಅದು ಕೂಡ ತನ್ನ ಶರೀರಲ್ಲಿ ಓಡಾಡ್ಕಂತಹ ಒಂದು ಅಂಶವನ್ನೇ ಕೊಡ್ತೀವಿ. ಅಂದರೆ ಕಟ್ ಮಾಡಿಬಿಟ್ಟು ಒಂದು ನರ ಹೇಳ್ಕೊಳೋದು ಹಂಗಲ್ಲ. ಸೊ ಖಂಡಿತ ರಕ್ತದಿಂದನೇ ಹೋಮವನ್ನು ಮಾಡೋಕ್ಕಂಥದ್ದು. ರಕ್ತದಿಂದ ಅಂದರೆ ಇಲ್ಲಿ ಕೋಳಿಂಗ್ ಕಟ್ ಮಾಡಿಬಿಡ್ತೀವಿ, ಕುರಿನ ಕಟ್ ಮಾಡಿಬಿಡ್ತೀವಿ, ಇದೇನೂ ಇಲ್ಲ. ಅಂದರೆ ಎಲ್ರಿಗೂ ಕನ್ಫ್ಯೂಷನ್ ಅಂದರೆ ರಕ್ತ ಅಂತಂದ್ರೆ ನೀವು ತುಪ್ಪ ಸುರಿದಂಗೆ ಸುರಿತೀವಿ ರಕ್ತ ಮಾಡ್ತಾರೆ ಸರ್. ಆಮೇಲೆ ಜನಗಳು ಕ್ಲಿಯರ್ ಆಗಿ ಹೇಳಬೇಕು ನಾವು. ಖಂಡಿತ ಏನಪ್ಪ ಇವರು ರಕ್ತ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ. ಡ್ರಾಪ್ ಆಫ್ ಬ್ಲಡ್. ಹೌದು, ಖಂಡಿತ ಡ್ರಾಪ್ ಆಫ್ ಬ್ಲಡ್. ನಾನು ಅಲ್ಲಿ ಮೆನ್ಷನ್ ಮಾಡಿ ರಕ್ತ ಹೋಮ ಅಂತ ಮಾಡಬೇಕಾಗಿತ್ತು, ಬಟ್ ಅದು ಬೇಕಾಗಿಲ್ಲ. ಇಲ್ಲಿ ಜನಕ್ಕೆ ಕೇಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದಾಗ ನಾವು ಮಾಡಿಸ್ಕೊತೀವಿ. ಅಲ್ಲಿ ಬಂದಾಗ ಖಂಡಿತವಾಗಿ ನಾವು ಮಾಡಿಸ್ಕೊತೀವಿ ಯಾವ ರೀತಿ ಮಾಡಬೇಕು ಅಂತ. ಬಟ್ ಇದರಲ್ಲಿ ವಶೀಕರಣ ಆಗಲ್ಲ, ಯಾವುದೂ ಆಗಲ್ಲ. ಬಟ್ ಓಪನ್ ಆಗಿ ಹೇಳ್ತೀವಿ, ಇದರಲ್ಲಿ ಆಗೋದೊಂದೇ, ಶತ್ರು ನಿರ್ಮೂಲನ ಆಗುತ್ತೆ, ನಿನಗೆ ಆತ್ಮಸ್ಥೈರ್ಯ ತುಂಬತ್ತೆ, ನಾನು ಏನು ಮಾಡಬೇಕು ಮುಂದೆಗೆ ಅನ್ನೋಕ್ಕಂತ ತಾಯಿನೇ ಹಿಂಗೆ ದಾರಿ ತೋರಿಸ್ತಾರೆ. ಈಗ ನೋಡಿ ಸರ್, ಇದರಲ್ಲಿ ನಾನು ಕೇಳೋದು ಅಂದರೆ ಇನ್ನೊಂದು ಸ್ವಲ್ಪ ವಿಸ್ತರಣೆ ಮಾಡೋಕ್ಕೆ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂತಂದರೆ ನೀವು ಆ ಪೂಜೆ ವಿಧಿ ನಿಯಮಗಳನ್ನ ಹೇಳ್ತಾ ಬರ್ತಾ ಇದ್ದೀರಾ. ಬಟ್ ನಾನು ಕೇಳಿದ್ದು ಆನ್ ವಾಟ್ ಡೇಟ್, ಅಂದರೆ ಯಾವ ದಿನದಿಂದ, ಎಷ್ಟು ದಿನದಿಂದ ಇವರಿಗೆ ಈ ಪರಿಣಾಮ ಗೊತ್ತಾಗುತ್ತೆ? ಅವ್ರ ಕಡೆಯಿಂದ ನಮಗೆ ತೊಂದರೆ ಆಗ್ತಿಲ್ಲ ಗುರುಗಳೇ ಅನ್ನೋದಾಗಲಿ, ಎಷ್ಟು 11 ಡೇಸ್ಗೆ ಗೊತ್ತಾಗ್ಬಿಡುತ್ತೆ. 11 ಡೇಸ್ ಅವಶ್ಯಕತೆ ಇಲ್ಲ. 11 ಡೇಸಲ್ಲೇ ಗೊತ್ತಾಗ್ಬಿಡುತ್ತೆ ಯಾರು ನಮ್ಮ ಹಿಂದೆ ಇದ್ದಾರೆ ಅನ್ನೋಕ್ಕಂದು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, 11 ಡೇಸಲ್ಲಿ ನಿಮ್ಮ ಶತ್ರುಗಳನ್ನು ನಿರ್ಮೂಲನೆ ಮಾಡ್ಬೋದು. ನಮಗೆ 11 ಡೇಸಲ್ಲಿ ಗೊತ್ತಾಗಿಲ್ಲ ಗುರುಗಳೇ ಅಂತಿಂದಾಗ ನಾನೇ ಸ್ವತಃ ಅವ್ರದ್ದು ಪ್ರಾರಂಭ ಮಾಡ್ತೀನಿ. ಇನ್ನು ಈ ನೋಡಿ ಸರ್, ಇವಾಗ ನೀವು ಆಲ್ರೆಡಿ ಮಾಟ ಮಂತ್ರದ ನಾವೊಂದು ಮಾಟ ಮಂತ್ರ ಅಂದರೆ ತಂತ್ರ ವಿದ್ವಾನ್ ಅಂತಲೇ ಒಂದು ಶೋ ಮಾಡಿದ್ದೀವಿ ಮಾಟ ಮಂತ್ರದ ಬಗ್ಗೆ. ಎಷ್ಟೋ ಜನಕ್ಕೆ ಮಾಟ ಮಂತ್ರ ಮಾಡಿಸಿರ್ತಾರೆ, ಅಂಥವ್ರಿಗೂ ಶತ್ರುಗಳು ಯಾರು ಅಂತ ಗೊತ್ತಾಗಿರುತ್ತೆ, ಖಂಡಿತ ಹೇಳಲ್ಲ ಅವರು. ಅಂಥವ್ರು ಕೂಡ ಬಂದು ಕುತ್ಕೊಂಬೋದು. ಖಂಡಿತ ಮಾಡ್ಬೇಕು, ಅವರೇ ಮಾಡಬೇಕಾಗಿರೋದು. ಇಂಪಾರ್ಟೆಂಟ್ ಇರೋದೇ ಅವರು. ಸೊ ಇವ್ರು ನನಗೆ ಮಾಡಿಸ್ತಾನೆ ಇರ್ತಾರೆ ಗುರುಗಳೇ, ಅದು ನನಗಾಗ್ತಾ ಇಲ್ಲ, ಅದು ನಾನು ಎಲ್ಲೆಲ್ಲೋ ಹೋಗಿದ್ದೀನಿ. ಈ ಯಾಗದಿಂದ ಕಂಪ್ಲೀಟ್ ನಿಮಗೆ ಗೊತ್ತಾಗುತ್ತೆ. ನಾನು ಅದು ಹೇಳ್ತೀನಿ, ಬರಬೇಕು ಆದಾಗ ಯಾಗಕ್ಕೆ ಹೆಂಗಂದ್ರೆ ಹಂಗೆ ಕುತ್ಕೊಳೋದು, ಹೆಂಗಂದ್ರೆ ಹಂಗಿರೋದು, ಇವೆಲ್ಲ ನನ್ನ ಹತ್ರ ನಡೆಯಲ್ಲ. ಇಲ್ಲ ಅಂದ್ರೆ ಅಲ್ಲಿಂದ ಹಂಗೆ ಓಡಿಸ್ತೀನಿ, ಖಂಡಿತ ಓಡಿಸ್ಬಿಡ್ತೀನಿ. ನನಗೆ ಪರ್ಫೆಕ್ಟಾಗಿ ನೀವು ಬೇರೆ ಥರ ಕುತ್ಕೊಂಡಾಗ ಗ್ರೂಪ್ ವೈಸಲ್ಲಿ ಈಗ ಕುತ್ಕೊತೀವಿ, ಅಯ್ಯೋ ನನ್ನ ರೆಂಟ್ರು ಬಂದರು ಅಂತ ಇದ್ದೋಗೋದು, ಸೆಕೆಂಡ್ ಕೊಡೋದು, ಇವೆಲ್ಲ ನನ್ನ ಹತ್ರ ಇಟ್ಕೊಂಬರ್ತಾವೆಲ್ಲ. ಎಷ್ಟು ಗಂಟೆಗಳ ಕಾಲ ಇರುತ್ತೆ ಸರ್ ಇದು ಯಾಗ? ಬೆಳಗ್ಗೆ 10 ಗಂಟೆ ಸ್ಟಾರ್ಟ್ ಆಗುತ್ತೆ. 10 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. 2 ಗಂಟೆ ಆಗೋವರೆಗೂ ಯಾಗ ಇರುತ್ತೆ. 2 ಗಂಟೆ ನಂತರ 4ರಿಂದ 5 ಅವರ್ ಅವ್ರು ಫ್ರೀಯಾಗಿ ಬಿಟ್ಬಿಡ್ತೀವಿ. ನೈಟು ಒಂದು ½ ಅನ್ ಅವರಿಂದ 1 ಅವರ್ ನನ್ನ ಕೆಲಸ ಇರುತ್ತೆ ಅವರಿಂದ. ಅಂದರೆ ನಿಮ್ಮ ಪ್ರಕಾರ ಬೆಳಗ್ಗೆ 6 ಗಂಟೆಗೆ ಬರ್ತಾರೆ, 2 ಗಂಟೆವರೆಗೂ ಹೋಮ ಆಗುತ್ತೆ, ಅದಾದಮೇಲೆ ಊಟದ ಬ್ರೇಕು, ಮತ್ತೊಂದು ಮಗದೊಂದು ಅವರು ಬ್ರೇಕ್ ತೊಗೊಂಡು ಒಂದು 4-5 ಅವರು ರಾತ್ರಿ ಆಗೋವರೆಗೂ ಅವ್ರು ನಿಮ್ಮ ಜೊತೆಲಿ ಇರಬೇಕು. ಖಂಡಿತ. ವೆರಿ ಇಂಟ್ರೆಸ್ಟಿಂಗ್. ಸೊ ಆ ರಾತ್ರಿ ಬೆಳಗ್ಗೆ ಯಾಗದ ಮೋಕ್ಷ, ರಾತ್ರಿ ಶತ್ರು ಮೋಕ್ಷ ಎರಡೂ ನಡೆಯುತ್ತೆ.
ನನಗೆ ಕೇಳೋದಕ್ಕೇ ಒಂಥರ ಒಂದು ವಿಭಿನ್ನವಾಗಿರುವಂಥ ಪ್ರಯೋಗ ಅಂತ ಅನ್ನಿಸ್ತಾ ಇದೆ ಸರ್. ಖಂಡಿತ. ಸೊ ಈಗ ಆ ರಾತ್ರಿ ಆದಮೇಲೆ ಅವ್ರ ಪಾಡ್ಗೆ ಅವರು ಮನೆಗಳಿಗೆ ತೆರಳ್ಬೋದು. ಖಂಡಿತ. ಇನ್ನು ಇದರಲ್ಲಿ ನಾನು ಕೇಳೋ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಸರ್, ಯಾರು ಬರಬೇಕು ಅಂದ್ಕೊಂಡಿರ್ತಾರೆ, ಈಗ ಎಕ್ಸಾಂಪಲ್ಲು ಶತ್ರುಗಳ ಫೋಟೋ ಸಿಕ್ಕಿರಲ್ಲ, ಇದ್ದರೆ ಕಳೆದೋಗಿರುತ್ತೆ, ಇಂಥವ್ರಿಗೂ ಶತ್ರುಗಳಿದ್ದಾರೆ, ಹೆಸರು ಮಾತ್ರ ನೆನಪಲ್ಲಿರುತ್ತೆ, ಅವಾಗ ಏನು ಮಾಡ್ಬೋದು? ಯಾರು ಶತ್ರುಗಳನ್ನು ಖಂಡಿತವಾಗ್ಲಿ ಹಿಡ್ಕೊತಾರೆ. ನಿಮ್ಮ ಪ್ರಕಾರ ಇರುತ್ತೆ? ಖಂಡಿತ ಇರುತ್ತೆ. ಕೆಲವೊಂದು ರೇರ್ ಕೇಸ್ಗಳಲ್ಲಿ ಫೋಟೋ ಇಲ್ಲ ಅಂದರೆ ಈ ಯಾಗಕ್ಕೆ ಆಗಲ್ಲ ಅಂತ. ಇಲ್ಲ, ಆ ಥರ ಫೋಟೋ ಮೇಲೆ ಅಂತಂತಲ್ಲ, ಬಟ್ ಹೆಸರಿದ್ರೆ ನಡೆಯುತ್ತೆ. ಅವ್ರು ನನಗೆ ಫೋನ್ ಮಾಡಿದ್ರೆ ನಾನು ಹೇಳ್ತೀನಿ. ಅಂದರೆ ಪರಿಣಾಮಗಳು ಕಡಿಮೆ ಅಂತ. ಆ ಪರಿಣಾಮ ಕಡಿಮೆ ಇಲ್ಲೇನಾಗಲ್ಲ. ನಾನು ಕೆಲವೊಂದು ವಸ್ತುಗಳನ್ನು ಹೇಳ್ತೀನಿ, ಆ ವಸ್ತುಗಳನ್ನ ತಗೋಬೇಕು. ಇನ್ನೂ ಕೆಲವರು ಇರ್ತಾರೆ ಸರ್, ಅದು ಆ್ಯಕ್ಚುಲಿ ಇದು ನಿಮಗೆ ಅನುಮಾನ ಬಂದವರು ಕೂಡ ಬಿಡ್ಬಿಡಿ. ಇದು ಒಂದು ರೀತಿಯ ವಿಪರ್ಯಾಸನೋ ಅಥವಾ ಒಂದು ರೀತಿಯ ವಾಡಿಕೆ ಥರ ಆಗ್ಬಿಟ್ಟಿದೆ ಅನ್ಸುತ್ತೆ. ಈಗ ನೋಡಿ, ನಾವೆಲ್ಲ ಬರ್ತಾ ಬರ್ತಾ ಆನ್ಲೈನ್ಗೆ ಅಡಿಕ್ಟ್ ಆಗಿದ್ದೀವಿ. ಆನ್ಲೈನ್ ಪಾಠ ಆಯಿತು, ಆನ್ಲೈನ್ ನೋಟ ಆಯಿತು, ಆನ್ಲೈನ್ ಗೇಮ್ ಆಯಿತು, ಆನ್ಲೈನ್ ಪೂಜೆ ಕೂಡ, ಆನ್ಲೈನ್ ಜ್ಯೋತಿಷ್ಯ ಕೂಡ ಹೋಗಿದೆ, ಆನ್ಲೈನ್ ಮದುವೆ ಕೂಡ ಆಗಿರೋದನ್ನ ನಾನು ನೋಡಿ. ಯಾವ ಥರ ಆಗೋಗಿದೆ ಅಂದರೆ, ಗುರುಳೇನು ತಂತ್ರವಿದ್ಯೆ ಆನ್ಲೈನಲ್ಲಿ ಕೂಡ ಕಳಿಸ್ತೀರಾ? ಹೌದು, ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಏನು ಮಾಡೋಕ್ಕಾಗತ್ತೆ? ಅದೇ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಆನ್ಲೈನ್ನೇ ಆಗಿರೋ ಈ ಕಾಲದಲ್ಲಿ ಈ ಪೂಜೆಗೆ ನೋಡಿ ಗುರುಗಳೇ, ನಾನಿರೋದು ಮುಂಬೈಲಿದ್ದೀನಿ, ನಾನಿರೋದು ಕೇರಳದಲ್ಲಿದ್ದೀನಿ, ಅಥವಾ ನಾನಿರೋದು ಭಾರತದಿಂದ ಹೊರಗಡೆ ಇದ್ದೀನಿ, ಅಥವಾ ಕರ್ನಾಟಕದಿಂದ ಹೊರ ರಾಜ್ಯದಲ್ಲಿದ್ದೀನಿ, ಗುರುಗಳೇ ನಮ್ಮ ಮನೇಲಿ ಬಿಡಲ್ಲ, ನನಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆ ಏನಾದರೂ ಆಪ್ಷನ್ಸ್ ಇದೆಯಾ? ದಯವಿಟ್ಟು ನಿಮ್ಮ ಮನೇಲಿ ಇದ್ಬಿಡಿ. ನಾನು ಓಪನ್ ಆಗಿ ಹೇಳ್ತೇನೆ. ನಾನು ಅಡುಗೆ ಮಾಡ್ಕೊಡ್ತೀನಿ, ಸಾರು ಹಾಕ್ತೀನಿ, ಕೈ ಎತ್ತು ಊಟ ಬಾಯಲ್ಲಿ ತಿನ್ಸೋಕ್ಕಾಗಲ್ಲ. ಅಲ್ಲ, ಆ ಲೆಕ್ಕ ತಗೊಂಡ್ರೆ ನಾವೇ ತಿನ್ಬಿಡ್ಬೇಕು, ನಾವೇ ತಿನ್ನಬೇಕು. ಆಯಿತಾ? ಆನ್ಲೈನ್ ಅಟೆಂಡ್ ಆಗ್ತೀನಿ, ನಾನು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಮಾಡ್ತೀನಿ, ಇವೆಲ್ಲ ಇದ್ರಲ್ಲಿ ಆಗೋದಿಲ್ಲ. ಪಾಠ ಅಂತ ಕಲಿಸ್ಬಿಡ್ಬೋದು, ಪ್ರಯೋಗ ಅಂದಾಗ ನಾನು ಕರ್ಸ್ಕೊತೀನಿ, ನೀನು ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಇದು ಖಂಡಿತವಾಗ್ಲೂ ಆಗೋದಿಲ್ಲ. ನನ್ನ ಜನ ಬರೆದಿರೋ ಪರವಾಗಿಲ್ಲ, ನನ್ನ ನಿಷ್ಠೆ ನಾನು ಬಿಡೋದಿಲ್ಲ. ಶಿಷ್ಯಂದರಿಗೂ ಹಾಗೂ ನಮ್ಮ ಈ ಭದ್ರಕಾಳಿ ಯಾಗಕ್ಕೆ, ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣೆ ಯಾಗಕ್ಕೆ ಯಾರು ಆಗಮಿಸುತ್ತಾ ಇದ್ದಾರೋ ಅವರಿಗೆಲ್ಲ ಈ ಮಣಿಕರ್ಣಿಕ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ತ್ರಯೋದಶಿ ದಿನ ಎಲ್ಲ ಪಂಚಾಮೃತ ಅಭಿಷೇಕಗಳಿಂದ ಸ್ವಾಮಿಯವರಿಗೆ ಅರ್ಪಿಸಿ ಆ ಶಿವನ ಒಂದು ಅನುಗ್ರಹವನ್ನು ಪಡೆದು ಯಾರು ಹೋಮಕ್ಕೆ ಬರ್ತಿದ್ದಾರೋ ಅವರಿಗೆಲ್ಲ ಧನಧಾನ್ಯ ಸಮೃದ್ಧಿಗಳು, ಅಷ್ಟೈಶ್ವರ್ಯ ಭೋಗ್ಯ ಫಲಗಳು ಸಿಗಲಿ ಮತ್ತು ಅವರ ಶರೀರಗಳು ನಿರ್ಮೂಲನವಾಗಲಿ ಅಂತೂ ಇವತ್ತು ನಾವು ಮಣಿಕರ್ಣಿಕ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವು ಪೂಜೆಯನ್ನು ಅರ್ಪಿಸಿದ್ದೀವಿ. ಹೇಳ್ತಾ ಇದ್ದೀರಲ್ಲ, ಭದ್ರಕಾಳಿ ಅಘೋರ ಭದ್ರಕಾಳಿಯ ಶತ್ರು ನಿರ್ಮೂಲನ ಯಾಗ ಹೇಗೆಲ್ಲ ಇರುತ್ತೆ, ಏನು ಕತೆ ಅಂತ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಲೀಟ್ ರಾತ್ರಿವರೆಗೂ ನೀವು ಇರಬೇಕಾಗುತ್ತೆ. ಆಮೇಲೆ ನಿಮ್ಮ ಸುರಕ್ಷತೆಗೆ ಬೇಕಾಗಿರುವಂಥ ಕೆಲವೊಂದು ಅವ್ರಿಗೆ ಬೇಕಾಗಿರುವಂಥ ಫೆಸಿಲಿಟೀಸ್ ನೀವು ಮಾಡ್ಕೊಡ್ತೀರಾ? ಖಂಡಿತ. ರಾತ್ರಿ ಮಲಗೋಕೆ ನಾನು ಯಾರಿಗೂ ವ್ಯವಸ್ಥೆ ಮಾಡ್ಕೊಡೋಕ್ಕಾಗಲ್ಲ. ಓಕೆ. ಊಟದ ವ್ಯವಸ್ಥೆ ಏನಿದೆ ನಾನು ನೋಡ್ಕೊತೀನಿ, ಇದಂತೂ ಶೋರ್. ಇನ್ನು ಇದಕ್ಕೆ ಯಾಕಂದರೆ ನೀವು ಇಷ್ಟೆಲ್ಲ ಮಾಡುವಾಗ ಸರ್, ಶ್ರೀರಂಗಪಟ್ಟಣಕ್ಕೆ ಹೋಗಿ ನಿಮ್ಮದೇ ಆದ ವಿಚಾರಗಳನ್ನ ಮಾಡುವಾಗ, ಯಾಕಂದರೆ ನಾನು ಆ ಯಾಗಕ್ಕೆ ತುಂಬ ರೆಡಿ ಮಾಡ್ಕೊಳ್ಬೇಕಾಗತ್ತೆ, ತುಂಬ ಎಲ್ಲ ಥರ ಐಟಮ್ಸ್ ನಾನು ತೊಗೊಂಬರ್ಬೇಕಾಗತ್ತೆ. ಅವ್ರ ಹತ್ರ ಯಾವುದನ್ನು ಕೇಳೋದೂ ಇಲ್ಲ, ಯಾಕಂದರೆ ಪಾಪ ಅವ್ರಿಗೆ ನಾನು ಹೇಳೋ ಐಟಮ್ಸ್ ತೊಗೊಂಬರಕ್ಕೆ ಆಗೋದೂ ಇಲ್ಲ. ಸೊ ನಾನು ಇದನ್ನು ರೆಡಿ ಮಾಡ್ತೀನಿ. ಓಕೆ. ಇನ್ನು ನೋಡಿ, ಎಲ್ಲರ ಮನಸ್ಸಲ್ಲೂ ಉಳಿಯುವಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಕಾಡುವಂಥ ಒಂದು ಪ್ರಶ್ನೆ ಏನಂತಂದರೆ, ನಾವು ತುಂಬ ಬಡವರಿದ್ದೀವಿ, ನಾವು ತುಂಬ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ, ಆದರೆ ಶತ್ರುಗಳು ಜಾಸ್ತಿ ಇದ್ದಾರೆ, ನಮ್ಗೆ ಏನೇ ಮಾಡಿದ್ರೂ ಉದ್ಧಾರ ಆಗ್ತಿಲ್ಲ ಅಂತವ್ರು ಸಿಕ್ಕಾಪಟ್ಟೆ ಹೇಳೋವಂಥವ್ರು ಇದ್ದೇ ಇದ್ದಾರೆ. ಯಾರಿಗೆ ತಾನೇ ಕಷ್ಟ ಇಲ್ಲ ಸರ್, ಎಲ್ರಿಗೂ ಕಷ್ಟ ಇದೆ. ನೀವು ಇಷ್ಟೆಲ್ಲ ಮಾಡೋ ನಿಮಗೂ ಏನೋ ಒಂದು ಕಡೆ ಕಷ್ಟ ಇದ್ದೇ ಇರುತ್ತೆ. ಈಗ ನಾನು ಕೇಳೋವಂಥ ಪ್ರಶ್ನೆ, ಎಲ್ಲರಿಗೂ ತಲುಪೋ ಥರ ಒಂದು ಇದರ ಫೀಸ್ ಏನಾದರೂ ಹೇಳ್ಬೋದಾ ನೀವು? ಖಂಡಿತ ಹೇಳ್ಬೋದು ಸರ್. ಯಾಕೆ ಅಂತೇಳಿ, ನಾನು ಯಾಕೆ ಫ್ರೀಯಾಗಿ ಮಾಡಬೇಕು? ಇಷ್ಟು ದಿನ ಫ್ರೀಯಾಗಿ ಮಾಡ್ಕೊಂಬಂದು ಮಾನ ಮರೆ ತೆಗೆದಾಕಿದ್ದಾರೆ, ಈಗ ನಾನು ಯಾಕೆ ಫ್ರೀಯಾಗಿ ಮಾಡಬೇಕು?
ಎಷ್ಟಿದೆ ಸರ್ ಫೀಸು? ಸರ್ ಇದೆ 23 ಏನೋ ಇಕ್ಕಿದ್ದಾರೆ, 23 21 ಇಟ್ಟಿದ್ದಾರೆ, ನನಗೆ ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಳಲ್ಲ. ಬಟ್ ನನ್ನ ಒಂದು ಟ್ರಸ್ಟ್ ಅವ್ರು ನನ್ನ ಕಡಿದಿರೋದು, ಆಯ್ತಾ? ಆ ಟ್ರಸ್ಟ್ ಮುಖಾಂತರ ನಾನು ಮಾಡಿಸ್ತಾ ಇದ್ದೀನಿ. ನೀವೇನೋ ಇದ್ರೆ ಅವ್ರನ್ನ ಕೇಳ್ಕೊಳ್ಳಿ, ನನ್ನ ಯಾಕೆ ಕ್ವಶನ್ ಕೇಳ್ತಿದ್ದೀರಾ? ವೈ ವುಡ್ ಆಕ್ಸ್ ಮೀ? ನನ್ನ ಯಾಕೆ ಕೇಳ್ತಿದ್ದೀರಾ? ನನ್ನ ಯಾಕೆ ಕೇಳ್ತಿದ್ದೀರಾ? ಫಸ್ಟ್ ಆಫ್ ಆಲ್ ನೀವು ಟ್ರಸ್ಟ್ ಅವ್ರನ್ನ ಕೇಳ್ಕೊಳ್ಳಿ. ಅಲ್ಲ, ಈಗ ಆ ಪೂಜೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮನ್ನ ಕೇಳೋ ಹೌದು, ನಾನು ಮಾತಾಡ್ತಾ ಇದ್ದೀನಿ, ನೀನು ಆಗಿಲ್ಲ ನನ್ನ ಹತ್ರ ಬರಬೇಕು. ಅಮೌಂಟ್ ನಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ, ಅಮೌಂಟ್ ಯಾಕೆ? ಯಾಕಂದರೆ ಅವರು ಕೂಡ ಟ್ರಸ್ಟರು ಕೂಡ ಕೆಲವೊಂದು ಐಟಮ್ ತರಬೇಕಾಗತ್ತೆ, ಮಾಡಬೇಕಾಗತ್ತೆ. ಪ್ಲೇಸ್ ನಮ್ಗೆ ಸುಮ್ಮನೆ ಕೊಡಲ್ಲ. ಹೌದು, ಆಯಿತಾ? ಪ್ಲೇಸ್ ನಮ್ಗೆ ಸುಮ್ಮನೆ ಕೊಡಲ್ಲ. ಓಮ್ ಗುಂಡ ಕೊಡಪ್ಪ, ಒಂದು 5 ನಿಮಿಷ ತೊಗೊಂಬಂದು ಕೊಡ್ತೀವಿ ಅಂದರೆ ನಮ್ಗೆ ಸುಮ್ಮನೆ ಕೊಡಲ್ಲ, ಆಯಿತಾ? ಸೌದೆ ಸುಮ್ಮನೆ ಕೊಡಲ್ಲ. ಸರ್ ಯಾಕೆ? ಖಂಡಿತ ಅಲ್ಲಿ ಪುರೋಹಿತರು ನಿಮ್ಮಂತಿಕ್ಕಿರೋದು ಪುರೋಹಿತರು 108 ಜನ ಪುರೋಹಿತರನ್ನ ಇಟ್ಟಿರ್ತೀವಿ, 108 ತಂತ್ರ ಪಂಡಿತರು ನಿಮ್ಮ ಹತ್ರ ಇಟ್ಟಿರ್ತೀವಿ. ಅವರು ಕೇರಳದಿಂದ ಬರ್ತಾರೆ, ಇನ್ನೊಂದು ಕಡೆಯಿಂದ ಬರ್ತಾರೆ, ಇನ್ನೊಂದು ಕಡೆ, ಅವ್ರು ನಾನು ವ್ಯವಸ್ಥೆ ಮಾಡಬೇಕು. ಖರ್ಚು ವೆಚ್ಚಗಳು ಜಾಸ್ತಿನೇ ಇದೆ ನಿಮ್ಗೆ. ಖಂಡಿತ. ನೋಡಿ, ಮೊದಲೇ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ಅಂದರೆ ಮೊದಲೇ ಕೂಡ ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ರೀತಿಯ ಮಾಹಿತಿ ಬೇಕಂದ್ರೆ ನಂಬರ್ ಕೂಡ ಹಾಕಿರ್ತೀನಿ. ನಂಬರಲ್ಲಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಇವರ ಶಿಷ್ಯಂದರು ಹಾಗೂ ಇವರ ಸಹಪಾಠಿಗಳು ಅಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೊಡ್ತಾರೆ. ಮೊದಲೇ ಇವ್ರು ಹೇಳ್ದಂಗೆ ಉಚಿತವಾಗಿ ಏನೂ ಇಲ್ಲ, ಇದಕ್ಕೆ ತನ್ನದೇ ಆದ ಖರ್ಚು ವೆಚ್ಚಗಳಿದೆ. ನಿಮ್ಮಲ್ಲಿ 20,000ದಿಂದ 25,000 ಬರೋಬ್ಬರಿ ಆಗುವಂಥ ಖರ್ಚು ಅಂತ ಈಗ ಆಲ್ರೆಡಿ ಒಂದು ಉದಾಹರಣೆ ಕೊಟ್ಟಿದ್ದೀರಾ. ಯಾಕಂದರೆ ಇನ್ನೊಂದು ವಿಚಾರ ಸರ್, ನಾನು ಇವತ್ತವರೆಗೂ 1,000 ಜನ ಸ್ಟೂಡೆಂಟ್ಸ್ಗೆ ನಾನು ಫ್ರೀಯಾಗಿ ಪಾಠ ಹೇಳ್ಕೊಟ್ಟಿದ್ದೀನಿ, ಆಯಿತಾ? ಬಟ್ 1,000 ಜನದಲ್ಲಿ ಎಷ್ಟು ಜನ ನೆನೆಸ್ಕೊಳ್ತಾರೆ ನಿಮ್ಮನ್ನು? ಖಂಡಿತ ತುಂಬ ಮುಖ್ಯ. ಖಂಡಿತ ನೆನೆಸ್ಕೊತಾರೆ. ಪಾಠಶಾಲೆಗಳು ಓಪನ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು ಯಾವತ್ತೇ ಆಗಲಿ ಯಾಕಪ್ಪ ಪಾಠಶಾಲೆ ಓಪನ್ ಮಾಡ್ಕೊಂಡಿದ್ದೆ ಅಂತ ನಾನು ಯಾರಿಗೂ ಕೇಳಿಲ್ಲ, ಕೇಳೋದು ಇಲ್ಲ. ನಾನು ಮಾಡ್ತಾ ಇರೋದೇ ನೀವು ಉದ್ಧಾರ ಆಗಲಿ ಅಂತ. ಇವಾಗ ಇರ್ಬೋದು ಇದೆಲ್ಲ ದಂಧೆ ಗಿಂದೆ, ನೀನೇನು ಬೇಕೋ ಅನ್ಕೋಪ್ಪ. ನೀನು ಇನ್ನೊಬ್ಬನ ಕಾಲ್ ಮಾಡ್ಬಿಟ್ಟು ರೆಕಾರ್ಡ್ ಮಾಡಿಕೊಂಡು ರೆಕಾರ್ಡ್ಗಳನ್ನ ಹಾಕೋ. ನನ್ನ ಧರ್ಮ ಏನಿದೆ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋದ್ರೂ ಹೇಳಬಾರ್ದು, ಯಾವುದೂ ಹೇಳಬಾರ್ದು. ನೀನು ಅಂಗಡಿ ಮುಂದೆ ಈಗ ಯಾರು ನನ್ನ ಬಗ್ಗೆ ಅಪ್ರಚಾರ ಮಾಡ್ತಿದ್ದಾರೋ, ಇವ್ರು ದುಡ್ಡು ತೊಗೊಂಡು ಮಾಡ್ತಿದ್ದಾರೆ ಅಂತ ಹೇಳೋ ವ್ಯಕ್ತಿ, ಆ ವ್ಯಕ್ತಿ ಮಹಾನ್ ದೊಡ್ಡ ವ್ಯಕ್ತಿ, ನಾಳೆ ಅವ್ರ ಮನೆ ಪಕ್ಕದಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಹಾಲು ಪ್ಯಾಕೆಟ್ ಭಿಕ್ಷೆ ಬಿಡಕ್ಕೆ ಕೇಳಿ ಕೊಡ್ತಾನೆ ನೋಡೋಣ. 1 ದಿನ ಕೊಡ್ಬೋದು, 2 ದಿನ ಕೊಡ್ಬೋದು, 3ನೇ ದಿನ ಸೈಡ್ಗೆ ಹೋಗಪ್ಪ ಅಂತ ಹೇಳ್ತಾರೆ. ನಾನು ಯಾಕೆ ಸರ್ ಫ್ರೀಯಾಗಿ ಮಾಡಬೇಕು? ಓಕೆ, ನೋಡ್ತಾರೋ ಕಾರ್ಯಕ್ರಮ ನೋಡ್ತಾರಂಥ ಎಲ್ಲ ವೀಕ್ಷಕರಿಗೆ ವಿನಮ್ರತೆಯ ವಿನಂತಿ ಏನಪ್ಪ ಅಂತಂದರೆ, ನಿಮಗೆ ಇಷ್ಟ ಇದ್ದರೆ ಮಾತ್ರ ಬನ್ನಿ, ಅಥವಾ ಈ ಕಾರ್ಯಕ್ರಮ ನೋಡಿ ನಿಮಗೆ ಪೂಜೆ ಮಾಡಿಸ್ಕೊಬೇಕು ಅಂದ್ಕೊಂಡ್ರೆ ಮಾತ್ರ ಬನ್ನಿ. ಅಥವಾ ಈ ಪೂಜೆಯನ್ನು ನಿಮಗೆ ಎಲ್ಲೋ ಒಂದು ಕಡೆ ನಂಬಿಕೆ ಇಟ್ಟು ಭದ್ರಕಾಳಿಯ ಮೇಲೆ ಈ ಒಂದು ಸಾಧನೆ ಮಾಡಿ ಈ ಗುರುಗಳು ಇಲ್ಲಿ ಸಾಧನೆಯಲ್ಲಿ ಕೂತಿದ್ದಾರೆ, ಹಾಗೂ ಇವ್ರು ಮಾಡೋದ್ರಿಂದ ಒಳಿತಾಗುತ್ತೆ ಅನ್ನೋ ನಂಬಿಕೆ ಇದ್ದವರು ಬರಬಹುದು. ಇಲ್ದಿದ್ದವರು ದಯವಿಟ್ಟು ಬ್ಯಾಡ್ ಕಮೆಂಟ್ಗಳನ್ನ ಹಾಕಿ ಅಪಪ್ರಚಾರ ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ. ಯಾವುದೇ ವ್ಯಕ್ತಿ ಬಗ್ಗೆ ನೀವು ನೇರವಾಗಿ ಮೀಟ್ ಮಾಡೋರಿಗೂ ಗೊತ್ತಾಗಲ್ಲ. ಈಗ ಸುಮಾರು ಜನ ನಮ್ಮನ್ನು ಕಾರ್ಯಕ್ರಮ ನೋಡ್ತಾ ಇರೋರು ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಅನ್ಕೊಬಹುದೇನೋ, ಯಾಕೆ ಇದನ್ನೆಲ್ಲ ಪ್ರಚಾರ ಮಾಡ್ತಿದ್ದಾರೆ ಅಂತ. ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಯಾಕೆ ಪ್ರಚಾರ ಮಾಡಬಾರ್ದು? ನಿಮ್ಮ ಶತ್ರುಗಳನ್ನ ನಿವಾರಣೆ ಮಾಡೋದಕ್ಕೆ ತಾನೇ ಇಲ್ಲಿರೋದು. ನಿಮಗೆ ಶತ್ರುಗಳು ಇದ್ದರೆ ನೀವು ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ನಿಮಗೆ ಶತ್ರುಗಳಿಲ್ಲ ಅಂತಂದರೆ ನೀವೇ ಪುಣ್ಯವಂತರು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಿಮಗಿಂತ ಪುಣ್ಯ ಮಾಡೋರು ಯಾರಿದ್ದಾರೆ? ಸೊ ಆರಾಮಾಗಿರಿ. ಒಟ್ಟಿನಲ್ಲಿ ಸುಭಾಷ್ ಸರ್, ನಾನು ನಿಮ್ಮನ್ನು ಕೇಳ್ಕೊಳೋದು ಏನಂತಂದರೆ, ಒಂದು ರಿಕ್ವೆಸ್ಟ್ ಕೂಡ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ಈ ಪೂಜೆ ಮಾಡೋವಂಥ ಶತ್ರು ನಿರ್ಮೂಲನ, ಇವಾಗ ಅಘೋರ ಭದ್ರಕಾಳಿಯ ಶತ್ರು ನಿರ್ಮೂಲ ಹೋಮ ನೀವೇನು ಮಾಡ್ತೀರಾ, ಅದರಿಂದ ಶತ್ರುವಿನ ಬಾಧೆ ಇವ್ರಿಗೆ ತಪ್ಪುತ್ತೆ, ಆದರೆ ಶತ್ರುಗೇನು ತೊಂದರೆ ಆಗದಿದ್ದಂಗೆ. ಖಂಡಿತ ಇಲ್ಲ. ಇದರಲ್ಲಿ ಏನಾಗತ್ತೆ ಅಂದರೆ, ಆ ಶತ್ರುವಿಗೆ ನಾನು ಕಷ್ಟ ಕೊಡೋದಾಗಲಿ ಇನ್ನೊಂದು ಕೊಡೋದಾಗಲಿ ನಾವು ಮಾಡೋದಿಲ್ಲ. ಇವ್ರ ತಂಟೆಗೆ ಬಾಧ್ಯರ, ಇವರ ಒಂದು ಕೆಲಸಗಳಿಗೆ ಅಡ್ಡ ಆಗ್ದಿರ, ಇವರ ಒಂದು ಅಂಶಗಳಿಗೆ ಅಡ್ಡ ಆಗ್ದಿರ, ಇವರ ಬಗ್ಗೆ ಅಪಪ್ರಚಾರವನ್ನು ಮಾಡ್ದಿರ, ಸೊ ಅದನ್ನು ಮಾಡ್ತೀವಿ. ಎಲ್ಲ ಓಕೆ ಸರ್, ಇಷ್ಟೊಂದು ಕಾನ್ಫಿಡೆನ್ಸಾಗಿ ಮಾತಾಡೋ ನೀವು, ಇಷ್ಟೊಂದು ಸಾಧನೆ ಮಾಡಿರೋಂಥವ್ರು ನೀವು, ಈ ಪೂಜೆ ಪುನಸ್ಕಾರಗಳು ಬರೀ 108 ಜನಕ್ಕೆ ಅಂತ ಯಾಕೆ ಇಟ್ಟಿದ್ದೀರಾ? ಯಾಕೆ 1,008 ಜನ ಮಾಡಬಾರ್ದು ನೀವು? ಅದು ಮುಂದಕ್ಕೆ ಪ್ಲಾನಿಂಗ್ ಇದೆ ಸರ್. ಈಗ ಸದ್ಯಕ್ಕೆ 108 ಜನ ಅಂತ ಸದ್ಯಕ್ಕೆ ಪ್ಲಾನಿಂಗ್ ಇದೆ. ನಾನು ಯಾವುದೂ ನಿಲ್ಸಲ್ಲ ಸರ್. ಈಗ ಸರ್, ನಾನು ಒಂದು ಪ್ರಶ್ನೆ, ಈಗ ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋಂಥ ಎಷ್ಟೋ ಜನ ವೀಕ್ಷಕರು 108 ಮೇಲೆ ಏನಾದರೂ ಬಂದರೆ ಅವ್ರಿಗೂ ಸಹ ಪ್ಲೇಸಸ್ ಇದೆಯಾ? ಯಾಕಂದರೆ ಸುಮಾರು ಜನ ಇರ್ತಾರೆ, ಪರವಾಗಿಲ್ಲ ಒಂದು 25,000 ಖರ್ಚಾದರೂ ನನ್ನ ಜೀವನದಲ್ಲಿ ಶತ್ರುಗಳು ಇರಲ್ಲ ಅಂತ. ಖಂಡಿತ ಕೊಡೋದಿಲ್ಲ ಸರ್, ಕೊಡೋದಿಲ್ಲ. ಯಾಕೆ ಅಂದರೆ, ನಾನು ಯಾಕೆ 11 ದಿನ ಮುಂಚೆನೇ ನಾನು
ಮಡಿ ಆಚಾರದಿಂದ ನಾನು ಸ್ಟಾರ್ಟ್ ಮಾಡಬೇಕು. ಅಂದರೆ ನೀವು ಹೇಳಿರ್ಬೋದು, ಏನು ಗುರುಗಳೇ ಇಷ್ಟೊತ್ತಿಗೆ ಮಡಿ ಇಲ್ಲ ಅಂತ ಹೇಳಿದ್ರಿ, ನಿಮಗೆ ಹೆಂಗೆ ಮಡಿ ಅಂತ ಕೇಳ್ಬೋದು. ನಾನು ಹೇಳ್ತಾ ಇರೋದು ಇಷ್ಟು ಜನಕ್ಕೆ ನಾನು ಪರಿಹಾರವನ್ನು ಕೊಡ್ತಾ ಇದ್ದೀನಿ ಅಂತ ನನ್ನ ತಾಯಿ ಹತ್ರ ಮುಡುಪಾಗಿಡಬೇಕು. ಆಯಿತಾ? ನಾನು ಒಂದು ದಿನ ಉಪವಾಸವಿದ್ದು ನಾನು ತಾಯಿಗೆ ಆ ದಿನ 11 ದಿನ ಒಳಗಡೆ ಒಂದು ತಾಯಿಗೆ ಉಪವಾಸವಿದ್ದು ಆ ತಾಯಿಯ ಒಂದು ಜಪವನ್ನು ಮಾಡಿ, ಯಾಕಂದರೆ ಈ ಥರ ಹೋಗಿ ಜಪ ಮಾಡ್ಕೊಬಂದು ಎಲ್ಲ ಥರ ಪಂಚ ಕಟ್ಕೊಂಡು ಹೋಗ್ಬಿಟ್ಟು ರೂಮಲ್ಲಿ ಕಟ್ಕೊಂಡು ಹೋಗ್ಬಿಟ್ಟು ಯಾವ ಕೂತ್ಕೊಂಡು ನಾನು ಅಂತವನು. ನಾನು ಭದ್ರಕಾಳಿದಲ್ಲಿ ನಾನು ಕಾಳಿ ಇದ್ರಲ್ಲಿ ಮಾತ್ರ ತುಂಬ ಇಷ್ಟವಾಗಿರ್ತೇನೆ, ಇದಂತೂ ಖಂಡಿತ. ನಾನು 11 ದಿನಾನು ಒಬ್ಬೊಬ್ಬರ ಒಂದೊಂದು ಅಕ್ಕಿ ಕಾಳು ಹೆಸರು ಯಾರ್ಯಾರು ನನಗೆ ಕೊಟ್ಟಿರ್ತಾರೋ ಒಂದು ದಿನಕ್ಕೆ 5 ಜನ ಸೇರ್ಬೋದು, ಒಂದಿನ 10 ದಿನ ಸೇರ್ಬೋದು. ಯಾಕಂದರೆ ಇದು ಏಪ್ರಿಲ್ 26ನೇ ತಾರೀಕು ನಡೆಯೋ ಕಾರಣದಿಂದ ಆಯಿತಾ, 11 ದಿನ ಒಳಗಡೆ ನಾನು ಒಂದೊಂದು ಕಾಳನ್ನು ತಗೊಂಡು ಅವರ ಹೆಸರನ್ನು ಮೆನ್ಷನ್ ಮಾಡಿ ನಾನು ಮುಡುಪಾಗಿಡಬೇಕು. ಅಲ್ಲ, ನನ್ನ ಪ್ರಶ್ನೆನೇ ಮುಂದಿನ ಪ್ರಶ್ನೆ ಏನಿದೆ ಆಗಿತ್ತು. ಈಗ ನೀವು ಹೇಳ್ತಿದ್ದೀರ 108 ಜನ ಮಾತ್ರ ಅಂತ. ಈ 108 ಜನ ಇವಾಗ ಇದನ್ನ ಮಾಡ್ತಾ ಇರೋಂಥ ಕಾರ್ಯಕ್ರಮದ ದಿನಾಂಕ ಸರ್? ಏಪ್ರಿಲ್ 26ನೇ ತಾರೀಕು, ಏಪ್ರಿಲ್ 26ನೇ ಭಾನುವಾರ ಎಲ್ಲರೂ ಬರಬೇಕಾಗುತ್ತೆ. ಏಪ್ರಿಲ್ 26ನೇ ತಾರೀಕಿಂತ ಮುಂಚಿತವಾಗಿ ಎಷ್ಟು ಮುಂಚಿತವಾಗಿ ಎಲ್ಲರೂ ಇದಕ್ಕೆ ಅಂದರೆ ಸೇರ್ಕೊಬೇಕು ಅಥವಾ 2 days? ಏಪ್ರಿಲ್ 26ನೇ ತಾರೀಕು ಇರೋದು. ಏಪ್ರಿಲ್ 10ನೇ ತಾರೀಕು ಇಲ್ಲ ಅಲ್ಲ, ಏಪ್ರಿಲ್ 24ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಏಪ್ರಿಲ್ 24ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಹಾಗಾದರೆ ನೀವು ಇಲ್ಲಿ ಹೇಳೋ ಪ್ರಕಾರ ಏಪ್ರಿಲ್ 24ನೇ ತಾರೀಕುವರೆಗೂ ಟೈಮ್ ಇರುತ್ತೆ ಅಂತಂದ್ರೆ ಏಪ್ರಿಲ್ 25 ಒಂದೇ ದಿನ, ಏಪ್ರಿಲ್ 26ನೇ ತಾರೀಕು ಕಾರ್ಯಕ್ರಮ ಶುರುವಾಗುತ್ತೆ. ಇಲ್ಲಿ ನೀವು ಹೇಳ್ತೀರಾ 11 ದಿನ ಮುಂಚೆಯಿಂದ ನಾನು ಕಾರ್ಯಕ್ರಮಕ್ಕೆ ಶುರು ಮಾಡ್ಕೊಳ್ತೀನಿ, ಉಪವಾಸ ಇರ್ತೀನಿ. ಇಲ್ಲಿ ಹೇಳ್ತೀನಿ, ನಾನು ಇರ್ತೀನಿ. ಇಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಕಾಳು ಯಾರ್ಯಾರು ಸೇರ್ಕೊಂಡಿರ್ತಾರೆ. ಈಗ ಒಂದು ಎಕ್ಸಾಂಪಲ್, ನೀವು ಏಪ್ರಿಲ್ 23ನೇ ತಾರೀಕೆ ಬಂದು ಸೇರ್ಕೊಂಡ್ರಿ, ಆವಾಗ ನಿಮ್ಮ ಹೆಸರು ನಾನು ತೊಗೊಂಡು ಇಕ್ಬೇಕು. ಆಯಿತಾ? ಇವರು ಯಾಗಕ್ಕೆ ಬರ್ತಾರೆ, ಇವರು ಅಕ್ಕಿ ಕಾಳು. ಸೊ ನನ್ನ ಪ್ರೊಸೆಸ್ ನನಗಿರುತ್ತೆ. ನಾನು ಏನು ಮಾಡಬೇಕು, ನಾನು ಯಾವ ಥರ ಮಾಡ್ಕೊಬೇಕು ಅಂತ ನನಗೆ ಇದ್ದೇ ಇರುತ್ತೆ. ಅದು ನಾನು ಮಾಡ್ಕೊಬೇಕು. ಅದಕ್ಕೆ ಏಪ್ರಿಲ್ 24ನೇ ತಾರೀಕು ಸ್ಟಾಪ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಹೇಳೋ ಪ್ರಕಾರ ಸರ್, ಇಲ್ಲಿ ನಿಮ್ಮ ವಿಧಿ ನಿಯಮ 11 ದಿನ ಮುಂಚೆ ಶುರುವಾಗುತ್ತೆ. ಈ 11 ದಿನ ಮುಂಚೆಯಲ್ಲಿ ಯಾರ್ಯಾರು ಸೇರಿರ್ತಾರೋ ಅವ್ರವ್ರಿಗೆ ನೀವೇನೋ ಅಕ್ಕಿ ಕಾಳು ಅಂತ ಹೇಳ್ತೀರಾ, ಅದರದ್ದು ವಿಧಿ ನಿಯಮ ಮಾಡ್ಕೊಳ್ತೀರಾ. ಏಪ್ರಿಲ್ 24 ತಾರೀಕುವರೆಗೂ ಕಡೆ ಡೇಟ್ ಇರುತ್ತೆ. ಅದರೊಳಗಡೆ ಕೆಲವರು ಅಂದರೆ ಯಾರ್ಯಾರು ಸೇರಬೇಕು ಅಂದ್ಕೊಂಡಿದ್ರು ಸೇರ್ಬೋದು, ಪೂಜೆ ಮಾಡ್ಕೊಬೇಕು ಅನ್ನೋರು ಮಾಡ್ಬೋದು. ಏಪ್ರಿಲ್ 25 ಬರ್ತೀನಿ ಅಂದ್ರೆ ನಾನು ಸೇರಿಸಲ್ಲ. ಓಕೆ. ಇನ್ನು ಈ ಪೂಜೆ ಆದ ನಂತರ ಸರ್ ಅವರು ಯಾವ ರೀತಿ ಇರಬೇಕು? ಅವ್ರಿಗೆ ಯಾವ ರೀತಿ ಇರಬಾರ್ದು, ಎತ್ತನ ಸ್ಥಿತಿ ನಾರ್ಮಲ್ ಆಗಿರಬೇಕು. ನಾನು ಒಂದು ಅರ್ಧ ಗಂಟೆಯನ್ನು ತಾಯಿಗೆ ಅಂತ ಒಂದು ಎತ್ತಿಗೆ ಬಿಡಿ. ನಾನು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು 11 ದಿನ ಹೇಳ್ತೀನಿ. 11 ದಿನ ನೀವು ಕರೆಕ್ಟಾಗಿ ಮಾಡಿದ್ದೀನಿ ಅಷ್ಟೇ. ನಾರ್ಮಲ್ ಡೈಲಿ ಲೈಫ್ ಕೆಲಸ ನೈಟಲ್ಲಿ. ಈಗ ಎಲ್ಲರೂ ಕೆಲಸ ಮಾಡಿ ಬಂದಿರ್ತಾರೆ, ಒಂದು 9 ಗಂಟೆ ಮೇಲೆ ಫ್ರೀ ಇರ್ತಾರೆ. 9 ಗಂಟೆ ಮೇಲೆ ತಾಯಿಗೆ ಅಂತಾನೆ ಒಂದು ಅರ್ಧ ಗಂಟೆ ಎತ್ತಿಕ್ಕಿ. ತಾಯಿ ಅಂತಾನೆ ಹೇಳ್ತಾ ಇದ್ದೀನಿ, ನಿಮಗೋಸ್ಕರ ಎತ್ತಿಕ್ಕಿ, ನಿಮ್ಮ ಲೈಫ್ ಚೇಂಜ್ಗೋಸ್ಕರ ಎತ್ತಿಕ್ಕಿ. ಓಕೆ. ಒಟ್ಟಿನಲ್ಲಿ ಅಘೋರ ಭದ್ರಕಾಳಿಯ ಶತ್ರು ನಿರ್ಮೂಲನಾ ಯಾಗದಲ್ಲಿ ಯಾರಾದರೂ ಬರಬೇಕು ಅನ್ನೋ ಇಚ್ಛೆ ಪಟ್ಟಿರೋರು ಹೆಚ್ಚಿನ ಮಾಹಿತಿಯಾಗಿ ಇವ್ರ ನಂಬರ್ನ ಕೊಟ್ಟಿರ್ತೀನಿ, ಹಾಗೂ ಇವ್ರ ಆಫೀಸ್ ಅಡ್ರೆಸ್ ಕೂಡ ಕಂಪ್ಲೀಟಾಗಿ ಡೀಟೇಲಾಗಿ ಕೊಟ್ಟಿದ್ದೀವಿ. ದಯವಿಟ್ಟು ಹೋಗಿ ನೋಡಿ. ಅದೇ ರೀತಿ ಮೊದಲನೇ ಎಪಿಸೋಡ್ ಇವ್ರ ಜೊತೆ ಮಾತಾಡಿದಂಥ ಮೊದಲನೇ ಎಪಿಸೋಡ್ ತಾಂತ್ರಿಕ ಬ್ರಹ್ಮ ಅಂತಲೇ ಒಂದಿದೆ. ಸೊ ತಾಂತ್ರಿಕ ಮಾಂತ್ರಿಕ ಬ್ರಹ್ಮ ಅಂತಲೇ ಇದೆ, ಅದರಲ್ಲೂ ಕೂಡ ನೋಡಿ ಇವ್ರು ಏನೇನು ಕೆಲಸ ಮಾಡಿದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ನಿಮ್ಗೆ ಸಿಗುತ್ತೆ. ಇನ್ ಕೇಸ್ ಏನಾದರೂ ಇವ್ರ ಬಗ್ಗೆ ಹೊಸದಾಗಿ ಕಾರ್ಯಕ್ರಮ ನೋಡ್ತಾ ಇದ್ದರೆ. ಇನ್ನು ಈ ಯಾಗಕ್ಕೆ ಬರೋವಂಥವ್ರು ಎಷ್ಟು ವರ್ಷ ಮೇಲ್ಪಟ್ಟಿರಬೇಕು? 15 ವರ್ಷ ಮೇಲ್ಪಟ್ಟಿರಬೇಕು. 15 ವರ್ಷ ಮೇಲ್ಪಟ್ಟಿರಬೇಕು. ಲೇಡೀಸ್ ಅಂಡ್ ಜೆಂಟ್ಸ್, ಯಂಗ್ಸ್ ಆಗಿರ್ಬೋದು, ಗಂಡ್ಸ್ ಆಗಿರ್ಬೋದು. ಇಲ್ಲಿ ಒಂದು ಪ್ರಶ್ನೆ ನನ್ನ ಕಾಡುವಂಥದ್ದು ಸರ್, ನೋಡಿ ಶತ್ರುಗಳು ಯಾವ ರೀತಿ ಉಟ್ಕೊಳ್ತಾರೆ ಅನ್ನೋದ್ರೆ, ಅವರು ಈಗ ಬೇರೆಯವ್ರ ಮನೆಯವ್ರ ಮೇಲೆ, ಬರೀ ದೊಡ್ಡವ್ರ ಮೇಲೆ ಅಲ್ಲ, ಅವ್ರು ಉದ್ಧಾರ ಆಗಬಾರ್ದು ಅಂತ ಅವ್ರ ಮಕ್ಕಳ ಮೇಲೆ ಎಲ್ಲೋ ಒಂದು ಪರಿಣಾಮ ಮಾಡಿರ್ತಾರೆ. ಅವರ ವಿಚಾರಗಳನ್ನ ಕೆದಕಿ, ಅವರ ಮೂಲಗಳನ್ನ ಕೆದಕಿ ಬೇರೆಯವ್ರಿಗೆ, ಅವ್ರ ವಯಸ್ಸಾಗಿರೋಂಥವ್ರಿಗೆ, ತುಂಬ 65-20 ವರ್ಷ ಆಗಿರೋರಿಗೆ ನಳ್ತಾ ಇರ್ತಾರೆ, ಬೆಡ್ ಮೇಲೆ ಎದ್ದೊಳಕ್ಕಾಗಲ್ಲ, ಈ ಥರದ ಪರಿಸ್ಥಿತಿಲೆಲ್ಲ ಇರ್ತಾರೆ. ಎಲ್ಲೇ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಎಲ್ಲ ಕರೆಕ್ಟಾಗಿರುತ್ತೆ, ಆದರೆ ಅವ್ರಿಗೆ ನಾರ್ಮಲ್ ಯಥಾಸ್ಥಿತಿ ಪ್ರಕಾರ ಇದೇ ನೋವನ್ನ ಕಾಡ್ತಾ ಇರುತ್ತೆ. ಇಂಥವ್ರು ಯಾಗಕ್ಕೆ ಬರೋಕ್ಕೂ ಆಗಲ್ಲ, ಅದ್ರ ಜೊತೆಯಲ್ಲಿ ಅವರ ಜೊತೆಲಿರೋರು ಬರ್ಬೋದು. ಅವ್ರ ಜೊತೆಲಿರೋ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಯಾರನ್ನ ಆಗಿರ್ಬೋದು. ಓಕೆ. ಈ ಕಾಲ ಎಂಥದ್ದಾಗಿದೆ ಅಂದರೆ, ಹಿಂದಿನ ಕಾಲದಲ್ಲಿ ಒಂದು ತಪ್ಪು ಮಾಡಬೇಕಾದಾಗ ಭಯ ಬೀಳ್ತಿದ್ರು. ಈಗಿನ ಕಾಲದಲ್ಲಿ ಹೆಂಗಿದೆ ಅಂದರೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ರಂಗೋಲಿ ಥರ ಇರುತ್ತೆ. ಓಕೆ. ಅಂದರೆ ತಾನು ಮನೆಯಲ್ಲಿ ಮಾಡೋದೆಲ್ಲ ಅನಾಚಾರನೇ,
ಯಾರೂ ಸಾಚ ಇಲ್ಲ. ಈಗ ನನ್ನ ಅದೇನೋ ಅಂತ ಸುಭಾಷ್ ಆಚಾರ್ಯ ಬಗ್ಗೆ ಕೆಡ್ದ ಹಾಕಿದ್ರೆ ನಾನು ದೊಡ್ಡ ಹೀರೋ ಅಂದ್ಕೊಂಡು ಬೆಳೀತಾ ಇರೋ ವ್ಯಕ್ತಿಗಳು ಕೂಡ ಏನೇನು ಮಾಡ್ತಾ ಇರ್ತಾರೆ, ಯಾವ ಥರ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳೋಷ್ಟು ಪರಿಜ್ಞಾನ ಇಲ್ದಿರೋ ಸುಭಾಷ್ ಆಚಾರ್ಯ ಅಂತೂ ಅಲ್ಲ. ಯಾವ ಥರ ಮಾಡ್ತಿರ್ತಾರೆ, ಏನು ಮಾಡ್ತಿರ್ತಾರೆ, ಅವ್ರ ಅಭ್ಯಾಸಗಳೇನು, ಅವ್ರಿದ್ದೇನು ಅಷ್ಟ್ಮಾತ್ ತಿಳ್ಕೊಳಲ್ವಾ? ಹಾಂ, ಏನು ಬರುತ್ತೆ? ಮ್ಯಾಕ್ಸಿಮಮ್ ಇನ್ನೊಂದು ವೀಡಿಯೋ ಹಾಕ್ತೀಯ, ಇಲ್ಲ ಇನ್ನೊಂದು ಪ್ರಚಾರ ಮಾಡ್ತೀಯ, ಇಲ್ಲ ನೀನೇ ಇನ್ನೊಬ್ರು ಕರ್ಕೊಂಬಂದ ನಂತರ ಬಂದ್ಬಿಟ್ಟು ಕ್ಯಾಮ್ರಾ ಮಾಡಿಸ್ತೀಯ, ಅಷ್ಟೇ. ಇನ್ನೇನು ಆಗ್ಬಿಡುತ್ತೆ ನಿನ್ನ ಕೈಯಲ್ಲಿ? ಅಲ್ಲ, ಇಲ್ಲಿ ಕಾಲವೇ ಉತ್ತರ. ಅಂದರೆ ನಾನು ಹೇಳೋದೇನು ಗೊತ್ತಾ ಸರ್, ಇವಾಗ ಅವ್ರು ಯಾರೋ ಒಬ್ರು ಮಾಡಿದ್ದಾರೆ ಅಂದರೆ ಮತ್ತೆ ಮತ್ತೆ ಅವ್ರು ಮಾಡೋದಕ್ಕೂ ಬರಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದರೆ ಅವ್ರಿಗೂ ನಿಮ್ಮ ಬಗ್ಗೆ ಅವ್ನಿಗೆ ಅದೇ ಕೆಲಸ ಆಗ್ಬಿಟ್ಟಿದೆ, ಅದೇನೋ ಗೊತ್ತಿಲ್ಲ. ಮಕ್ಕಳ ಹತ್ರ ಮುದ್ದಾಡ್ತಾನೋ ಇಲ್ಲ, ಮದುವೆ ಆಗಿದೆಯೇನೋ ಕೂಡ ನಂಗೆ ಗೊತ್ತಿಲ್ಲ. ಮಕ್ಕಳ ಹತ್ರ ಮುದ್ದಾಡ್ತಾನೋ ಗೊತ್ತಿಲ್ಲ. ಸುಭಾಷ್ ಆಚಾರ್ಯನ ಯಾವ ಥರ ಬೆಳೆಸ್ಬೇಕು ಅಂತ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ. ನಿಮ್ಮ ಜೊತೆ ಸೊ ಅದು ನಾನು ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂದರೆ ವರಾಯು ಸ್ಟುಡಿಯೋದಲ್ಲಿ ಕುತ್ಕೊಂಡ ಮೇಲೆ ನನಗಿನ್ನ ಶತ್ರುಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅಲ್ಲ, ಅದು ಬೆಳವಣಿಗೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಕರೆಕ್ಟ್. ಅದೇ ನಾನು ಅದನ್ನೇ ಹೇಳ್ತೀನಿ, ಬೆಳವಣಿಗೆ ಜಾಸ್ತಿ ಆದಮೇಲೆ ಶತ್ರುಗಳು ಕೂಡ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಬಟ್ ಯಾಕೆ ಅಂದ್ರೇನು ನಾನು ಯಾವುದಕ್ಕೂ ಬೇಜಾರು ಪಡೋದಿಲ್ಲ. ಅಲ್ಲ, ಯಾರು ಏನೇ ಮಾಡಿದ್ರು ನಿಮ್ಮ ಜೊತೆ ಭದ್ರಕಾಳಿ ಇದಾರಲ್ಲ ಸರ್? ಖಂಡಿತ ಶೋರ್. ಯಾವತ್ತೇ ಆಗಲಿ ನನ್ನ ತಾಯಿ, ನನ್ನ ಗಣಪತಿ ಯಾವತ್ತೂ ನನ್ನ ಜೊತೆ ಇರ್ತಾರೆ. ಖಂಡಿತ ನಿರೀಕ್ಷಣಂ ಕಾಲಂ ಅಷ್ಟೇ. ನಾನು ನಿರೀಕ್ಷಣೆ ಮಾಡ್ತಾಯಿದ್ದೀನಿ, ಕಾಲ ತೋರಿಸುತ್ತೆ ಅಷ್ಟೇ. ಅದಕ್ಕೆ ಕಾಲರೂಪಿಣಿ ಅಂತ ಇಕ್ಕಿರೋದು. ಒಟ್ಟಿನಲ್ಲಿ ಈ ಪೂಜೆ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಬೇಕಾದರೆ ಖಂಡಿತವಾಗ್ಲೂ ಇವ್ರ ಆಫೀಸ್ ಕೂಡ ವಿಸಿಟ್ ಮಾಡ್ಬೋದು. ಜಯನಗರ 4ನೇ ಬ್ಲಾಕ್ ಟಿ ಬ್ಲಾಕಲ್ಲಿರುವಂಥ ಶ್ರೀ ಬಲಮುರಿ ಕಾಳಿಕಾದೇವಿ ಜ್ಯೋತಿಷಾಲೆಗೆ ಆಫೀಸ್ಗೆ ಖಂಡಿತವಾಗ್ಲೂ ಹೋಗ್ಬೋದು. ಹಾಗೂ ನಾವು ಕೊಟ್ಟಿರುವಂಥ ನಂಬರ್ಸ್ಗಳಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ, ಇಲ್ಲಿ ಯಾರು ಇರಲ್ಲ, ನೇರವಾಗಿ ಇವ್ರ ಆಫೀಸ್ಗೆ ಹೋಗುತ್ತೆ. ಅವರ ಶಿಷ್ಯಂದರು ಅಥವಾ ಅವರ ಸಹಪಾಠಿಗಳೇ ಉತ್ತರವನ್ನು ಕೊಡ್ತಾರೆ. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಅಂತ ಹೇಳಿ ದುರ್ಗೆ ರೂಪಿಣಿಯಾಗಿ, ಸಿಂಹ ರೂಪಿಣಿಯಾಗಿ, ಪ್ರತ್ಯಂಗಿರಾ ದೇವಿಯಲ್ಲಿರುವಂಥ ಮಹಾಭದ್ರಕಾಳಿಯಾಗಿರುವಂಥ ಆ ತಾಯಿನ ನೆನೆಸ್ತಾ ಇವರು ಯಾಗಗಳನ್ನು ಮಾಡ್ತಾ ಇದ್ದಾರೆ, ಹೋಮಗಳನ್ನ ಮಾಡ್ತಾ ಇದ್ದಾರೆ ಅಂತಂದರೆ ಅದು ನಿಮ್ಮ ಒಳಿತಿಗಾಗಿ, ನಿಮಗೋಸ್ಕರ ಮತ್ತು ನಿಮ್ಮ ಒಳ್ಳೆದಕ್ಕಾಗಲಿ, ನಿಮ್ಮ ಶತ್ರುಗಳನ್ನ ನಾಶ ಮಾಡೋದಕ್ಕೆ. ಸೊ ಹಾಗಾದರೆ ಹೆಚ್ಚಿನ ಮಾಹಿತಿಗೆ ಖಂಡಿತವಾಗ್ಲೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇವರ ನಂಬರ್ ಮತ್ತೊಮ್ಮೆ ನಿಮಗೋಸ್ಕರ. ಅಘೋರ ಭದ್ರಕಾಳಿ ಶತ್ರು ನಿರ್ಮೂಲನಾ ಯಾಗದ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ತಾ ಖಂಡಿತವಾಗ್ಲೂ ಒಂದಂತೂ ಸತ್ಯ, ಶತ್ರುಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಒಂದು ಮಾತ್ರವಾದ ಯಾಗವನ್ನು ಮಾಡ್ತಾ ಇದ್ದಾರೆ ಶ್ರೀ 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 ಡಾಕ್ಟರ್ ಸುಭಾಷ್ ಆಚಾರ್ಯ ಗುರುಗಳು. ಸೊ ಡಾಕ್ಟರ್ ಸುಭಾಷ್ ಆಚಾರ್ಯ ಗುರುಗಳಿಗೆ ಖಂಡಿತವಾಗ್ಲೂ ಎಲ್ಲರ ಮುಖಾಂತರ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ಯಾಕಂದರೆ ನೋಡಿ ಸರ್, ಈಗಿನ ಕಾಲದಲ್ಲಿ ನಮ್ಮ ಪಡ ನಾವು ಇದ್ಬಿಟ್ರೆ ಸಾಕು, ಅಥವಾ ನಮಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಶತ್ರುಗಳನ್ನ ಎದುರಾಕೋಣಕ್ಕೆ ಆಗಲ್ಲ, ಅಥವಾ ಅವ್ರ ಹತ್ರ ಎದುರುಗಡೆ ಹೋಗಿ ಫೈಟ್ ಮಾಡೋಕ್ಕಾಗಲ್ಲ, ಅಯ್ಯೋ ಯಾಕಪ್ಪ ಅಂತ ಹೇಳಿ ಸುಮಾರು ಜನ ಸುಮ್ಮನೆ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ನಿರ್ಮೂಲನೆ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಸುಮಾರು ಜನ ಮುಂದೆ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದರ ಜೊತೆಯಲ್ಲಿ ಶತ್ರುಗಳು ಇದ್ದು ಹಿತಶತ್ರುಗಳಾಗಿ ಗೊತ್ತಾಗದಿದ್ದವರು ಎಷ್ಟೋ ಜನ ಇದ್ದೇ ಇರ್ತಾರೆ. ಸೊ ಅಂಥವ್ರಿಗೂ ಸಹ ಒಂದು ವೇದಿಕೆ ಇದು ಕೊಡ್ತಾ ಇದೆ ಅಂತ ನಾನು ಅನ್ನಿಸ್ಕೊಡ್ತಾ ಇದ್ದೀನಿ. ಸೊ ವರಾಯು ಸ್ಟುಡಿಯೋಸ್ ಕಡೆಯಿಂದ ಬರೋ ಪ್ರತಿಯೊಬ್ಬರು ಅವರೆಲ್ಲರ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಮತ್ತೊಮ್ಮೆ. ಈಗ ಇಷ್ಟೆಲ್ಲ ಜನ 108 ಜನ ಅಂತಂದರೆ, ಕಪಲ್ಸ್ ಬಂತು ಅಂತಂದರೆ ಅಲ್ಲಿಗೆ 216 ಜನ ಆಗೇ ಆಗೋಗ್ತಾರೆ. ಖಂಡಿತ ಅವ್ರಿಗೆಲ್ಲ ವ್ಯವಸ್ಥೆ ಖಂಡಿತ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಅವರೆಲ್ಲ ವ್ಯವಸ್ಥೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ದಂಗೆ ನೋಡ್ಕೊಳ್ತೀರಾ? ಖಂಡಿತ 100% ನೋಡ್ಕೊತೀವಿ. ಊಟಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ನೋಡ್ಕೊತೀವಿ, ಆಯಿತಾ? ಸೊ ಅದರಲ್ಲಂತೂ ಯಾವುದೇ ರೀತಿ ಮೋಸ ಇಲ್ಲ. ಪಂಚಪಕ್ಷ ಪ್ರಮಾಣ ಮಾಡೇ ಕಳಿಸ್ತೀವಿ. ಊಟದಲ್ಲಂತೂ ಯಾರಿಗೂ ಮೋಸ ಮಾಡಲ್ಲ. ಆ ಥರ ಹೋಮದಲ್ಲಿ ಕೂಡ ಮೋಸ ಮಾಡೋಕ್ಕೆ ಹೋಗೋದಿಲ್ಲ. ಖಂಡಿತವಾಗ್ಲೂ ಅವರಿಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೋಗಬೇಕು. ಈಗ ನೋಡಿ ಸರ್, ಈ 108 ಜನನು ಒಂದು ಆಸೆ ಏನಪ್ಪ ಅಂತಂದರೆ, ಇಲ್ಲ ನಾವು ಗುರುಗಳ ಹತ್ರ ಹೋಮ ಮಾಡಿಸ್ಕೊಬೇಕು ಅನ್ಸುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಯಾಕಂದರೆ ನಿಮ್ಮ ಸಹಚಾರಗಳಲ್ಲಿ ಹೋಮ ಮಾಡ್ತಾ ಇರ್ತಾರೆ, 108 ಹೋಮಕುಂಡಗಳು. ಇಲ್ಲಿ ನನ್ನ ಸಹಚಾರಿಗಳು ನಿಮಗೆ ಜೊತೆಯಲ್ಲಿ ಇರ್ತಾರಷ್ಟೇ, ಮಂತ್ರ ಉಚ್ಚಾರಣೆ ನಂದೇ ಇರುತ್ತೆ. ಅಲ್ಲ, ಇದರಲ್ಲಿ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಇದರಲ್ಲಿ VIP ಸ್ಲಾಟ್ಸ್ ಅಂತ ಏನಾದರೂ ಇದೆಯಾ ಅಂತ? ನನ್ನ ಯಾಗಗುಂಡದಕ್ಕೆ ಮಾತ್ರ ಇರುತ್ತಷ್ಟೇ. ಒಂದು ಮ್ಯಾಕ್ಸಿಮಮ್ ಒಂದು 5ರಿಂದ 6 ಜನ ಕುತ್ಕೊಬೋದು, 10 ಜನ ಕುತ್ಕೊಬೋದೇನೋ ಅಷ್ಟೇ VIP ಸ್ಲಾಟ್ಸ್. ಹಾಂ, ಅಷ್ಟೇ. ಅದಕ್ಕೆ ಅನ್ನೋದು ಸಪ್ರೇಟ್ ಬಿಟ್ಟಿರ್ತೀವಿ. ಅದಕ್ಕೆ ಇದಕ್ಕೂ ಇದಿರೋದಿಲ್ಲ. ನನ್ನ ಜಾಗದಲ್ಲಿ ಕುತ್ಕೊಬೇಕು ಅಂದರೆ ಧೈರ್ಯ ಇರಬೇಕು ಫಸ್ಟ್ ಆಫ್ ಆಲ್. ಇನ್ನು ನಿಮ್ಮ ಸಹಚಾರಗಳು ನೀವು ಹೇಳ್ದಂಗೆ ಮಂತ್ರಗಳನ್ನ ಉಚ್ಚಾರಣೆ ಖಂಡಿತ ಅವ್ರು ಅದನ್ನು ನೋಡ್ಕೊಳ್ತಾರೆ. ಖಂಡಿತ. ಈಗ ಸರ್, ಇದ್ರ ಮುಖಾಂತರ ನಾನು ಕಂಗ್ರ್ಯಾಚುಲೇಟ್ ಹೇಳಲೇಬೇಕು ನಿಮಗೆ. ಆ್ಯಕ್ಚುಲಿ ಇದು ಒಂದು ರೀತಿಯಲ್ಲಿ ಎಲ್ರಿಗೂ ಮಾಹಿತಿ ತಲುಪಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಮ್ಮದೇ ಆದ ಆ್ಯಪ್ ಕೂಡ ಲಾಂಚ್ ಆಗಿದೆ, ಮಾಂತ್ರಿಕ ಬ್ರಹ್ಮ ಅಂತ. ಯೂಟ್ಯೂಬ್ ಚಾನಲ್ ಲಾಂಚ್ ಆಯಿತು, ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನಲ್ ಲಾಂಚ್ ಆಯಿತು. ಅದ್ರ ಜೊತೆಯಲ್ಲಿ ಆ್ಯಪ್ ಕೂಡ ಮಾಡಿದ್ದೀರಾ. ಈ ಒಂದು ಆ್ಯಪ್ ಬಗ್ಗೆ ಒಂದು ವಿಚಾರ ಹೇಳೋದಾದ್ರೆ ಸರ್, ಈ ಆ್ಯಪ್ ಅಂದರೆ ನೋ ಸ್ಕ್ರೀನ್ಶಾಟ್, ನೋ ರೆಕಾರ್ಡ್,
ಯಾವುದೂ ಆಗೋದಿಲ್ಲ. ನಾನು ಆಕ್ಸೆಪ್ಟ್ ಕೊಟ್ಟರೆ ಮಾತ್ರ ನಿನ್ನ ನನ್ನ ಆ್ಯಪಲ್ಲಿ ಬರ್ತೀಯ. ಇದು ಕ್ಲಾಸಸ್ ಇರೋ ಹುಡುಗರಿಗೆ ಮಾತ್ರ, ನನ್ನ ಶಿಷ್ಯಂದ್ರಿಗೆ ಮಾತ್ರ ಅದು ಅಷ್ಟೇ. ಅದರಲ್ಲಿ ನಾನು ಯೂಟ್ಯೂಬ್ ಓಪನ್ ಆಗುತ್ತೆ, ಫೇಸ್ಬುಕ್ ಓಪನ್ ಆಗುತ್ತೆ, ಕನ್ಸಲ್ಟೇಷನ್ ಓಪನ್ ಆಗುತ್ತೆ, ಎಲ್ಲನೂ ಓಪನ್ ಆಗುತ್ತೆ, ನಾರ್ಮಲಾಗಿ ಓಪನ್ ಆಗುತ್ತೆ. ಬಟ್ ನೀನು ಕ್ಲಾಸ್ಗೆ ಬರಬೇಕಂದ್ರೆ ಫಸ್ಟ್ ನೀನು ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಮಾತ್ರ ನನ್ನ ಕ್ಲಾಸ್ ಒಳಗಡೆ ಎಂಟ್ರೆನ್ಸ್ ಆಗಿರ್ತೀಯ. ಅದು ತಿಂಗಳ ಕ್ಲಾಸ್ ಆಗಿರಲಿ, ವರ್ಷದ ಕ್ಲಾಸ್ ಆಗಿರಲಿ. ಸೊ ಇದು ಆ ಆ್ಯಪ್ ಅನ್ನೋಕ್ಕಂಥದ್ದು ಎಲ್ಲರಿಗೂ ಅನುಕೂಲ ಆಗಲಿ. ಯಾಕಂದರೆ ಗುರುಳೆ ನಾನು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅಂತ ಒಬ್ರು ಹೇಳ್ತಾರೆ ನನ್ನ ಶಿಷ್ಯಂದರು. ಗುರುಳೆ ನಾನು ಕರೆಕ್ಟಾಗಿ ಅವತ್ತು ಕ್ಲಾಸಿಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇವರಿಗೆಲ್ಲ ಒಂದೇ ಸಮಾನ ಆ ಆ್ಯಪ್. ಏನು ಅಂದರೆ ಅಲ್ಲೇ ರೆಕಾರ್ಡ್ ಇರುತ್ತೆ. ನೀನು ನೆಟ್ ಇದ್ದರೆ ರೆಕಾರ್ಡ್ ಕೇಳಿಸ್ಕೊಬೋದು, ನೀನು ನೆಟ್ ಇದ್ದರೆ ಅದು ರಿಪೀಟಾಗಿ ಕೇಳ್ಬೋದು, ಅಲ್ಲೇ PDF ಇರುತ್ತೆ, ಎಲ್ಲನೂ ಇರುತ್ತೆ. ನೀನು ಯಾವ ರೀತಿಯ ಡೌಟ್ ಇದ್ದಂಗೆ ಆ್ಯಪ್ ಮುಖಾಂತರ ಹೋಗ್ತಾ ಇರುತ್ತೆ. ಈಗ ಭದ್ರಕಾಳಿ ಹೋಮದ ಬಗ್ಗೆ ಆ್ಯಪ್ ಬಗ್ಗೆ ಮಾತಾಡಿದಾಯಿತು. ಆ್ಯಂಡ್ ತುಂಬ ಪ್ರೊಫೆಷನಲಾಗಿ ಹೋಗ್ತಾ ಇದ್ದಾರೆ, ಅದಕ್ಕೆ ಎಲ್ಲರ ಕಡೆಯಿಂದ ಅಭಿನಂದನೆಗಳು ನಾನು ತಿಳಿಸ್ತಾ ಇದ್ದೀನಿ ಸರ್. ಇನ್ನು ಭದ್ರಕಾಳಿ ಹೋಮದಲ್ಲಿ ಸರ್, ಈಗ ನೀವು 11 ದಿನಗಳನ್ನ ವಿಧಿ ನಿಯಮಗಳನ್ನ ಮಾಡ್ತೀರಾ, ಅದ್ರ ಜೊತೆಯಲ್ಲಿ ಅವ್ರಿಗೂ ಸಹ ಅಷ್ಟೇ ಸಹಾಯ ಮಾಡ್ತೀರಾ. ಒಂದು ದಿನ ಸಂಪೂರ್ಣವಾಗಿ ನಿಮ್ಮ ಜೊತೆ ಕಳೆಯುವಂಥ ಒಂದು ಸುವರ್ಣ ಅವಕಾಶ ಅವ್ರಿಗೆ ಸಿಗ್ತಾ ಇದೆ. ಇದ್ರ ಜೊತೆಯಲ್ಲಿ ಸರ್, ನಾನು ಸುಮಾರು ಜನನ ಕೇಳ್ಪಟ್ಟಿದ್ದೀನಿ, ಶತ್ರುಗಳ ನಾಶ ಹಿತಶತ್ರುಗಳಾಗಿ ಬಂದಿರೋವಂಥ ಕೆಲವ್ರಿಗೆ, ಅಂದರೆ ನಮ್ಮೊಳಗಡೆ ಇದ್ದು ನಮ್ಮ ರಿಲೇಟಿವ್ಸ್ ಆಗಿ ಬಂಧುಗಳಾಗಿ ಬಂದಿರೋರಿಗೆ ಒಂದು ವಿಚಾರ ಏನಂತಂದರೆ ಸರ್, ನಾನು ನಿಮ್ಮನ್ನು ಕೇಳ್ಕೊಳೋಂಥದ್ದು, ನಿಮ್ಮ ಹತ್ರಕ್ಕೆ ಬರೋಕ್ಕೆ ಆಗದೇ ಇದ್ರೋರಿಗೆ, ಎಲ್ಲೋ ಒಂದು ಕಡೆ 25,000 ಕಟ್ಟೋದು ತುಂಬ ಕಷ್ಟ ಇರೋರಿಗೆ ಏನಾದರೂ ಒಂದು ಪರಿಹಾರ ಈ ಯಾಗ ಆದಮೇಲೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಆ್ಯಪ್ ಮುಖಾಂತರ ಆಗಲಿ, ಅಥವಾ ಅಂಥವ್ರಿಗೂ ತುಂಬ ಕಡಿಮೆ ಇರೋರಿಗೂ ನಿಮ್ಮನ್ನು ಬಂದು ಭೇಟಿ ಆದರೆ ಸಹಾಯ ಆಗಬಹುದಾ ಅಂತ? ಲಾಸ್ಟ್ ಟೈಮಲ್ಲಿ ಎಷ್ಟೋ ಜನ ಈ 120-130 ಜನ ಏನೋ ನನ್ನ ಈ ಗ್ರೂಪಲ್ಲಿದ್ದಾರೆ, 4th ಬ್ಯಾಚ್ ಗ್ರೂಪಲ್ಲಿದ್ದಾರೆ. ಒಂದು 20 ಜನಕ್ಕೆ ಫ್ರೀಯಾಗಿ ಕೊಟ್ಟಿದ್ದೇನೆ. ದೊಡ್ಡ ಮನಸ್ಸು ಆಯಿತಾ? ನನಗೆ ಲಾಸ್ ಆದ್ರೂ ನಾನು ವರ್ಷ ಪೂರ್ತಿ ಕ್ಲಾಸ್ ಮಾಡಬೇಕು, ಪ್ರತಿ ಭಾನುವಾರ ಕ್ಲಾಸ್ ಮಾಡಬೇಕು, ಆದ್ರೇನು ಪರವಾಗಿಲ್ಲ, ಕೊಟ್ಟಿದ್ದೀನಿ ಸರ್. ನಾನು ಒಂದು ಓಪನ್ ಆಗಿ ಹೇಳ್ತೀನಿ, ನನ್ನ ಹತ್ರ ಕಷ್ಟ ಅಂತ ಬಂದಾಗ ನನ್ನ ಕೈಯಲ್ಲಿ ಹೆಲ್ಪ್ ಮಾಡ್ತೀನಿ. ಅದು ನನ್ನ ವಿದ್ಯೆದಲ್ಲಾಗಿರ್ಬೋದು, ನನ್ನ ಕೆಲಸದಲ್ಲಾಗಿರ್ಬೋದು, ನಾನು ಕೊಡೋ ದುಡ್ಡಲ್ಲಾಗಿರ್ಬೋದು. ಕಷ್ಟ ಅಂತ ಬಂದಾಗ ನಾನು ಯಾವುದೇ ರೀತಿ ಹೆಲ್ಪ್ ಮಾಡೇ ಕಳಿಸಿದ್ದೀನಿ ಬಿಟ್ಟು ನಿನ್ನ ಕಷ್ಟಕ್ಕೆ ನನಗೆ ಇಷ್ಟು ಕೊಡೋ ನಾನು ಯಾವತ್ತೂ ಯಾರನ್ನೂ ಕೇಳಿಲ್ಲ. ವೆರಿ ನೈಸ್ ಸರ್. ಇಲ್ಲ, ನಾನು ಕೂಡ ಕೆಲವರು ನಾನು ರೆಫರ್ ಮಾಡಿದ್ಮೇಲೆ ನಿಮ್ಮ ಜೊತೆ ಬಂದಮೇಲೆ ಪಾಪ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು ಅಂತಲೂ ಹೇಳಿದ್ರು. ಆ ಒಳ್ಳೆಯ ಮನಸ್ಥಿತಿಗೆ ಆ ಭದ್ರಕಾಳಿ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಈ ಭದ್ರಕಾಳಿಯ ಯಾಗ ಮತ್ತೊಮ್ಮೆ ದಿನಾಂಕ ನೀವು ಹೇಳೋದಾದರೆ ಏಪ್ರಿಲ್ 26ನೇ ತಾರೀಕು, ಕರೆಕ್ಟ್ ಅಲ್ಲ ಸರ್? ಹೌದು, ಭಾನುವಾರ ಬೀಳುತ್ತೆ. ಈಗ ಒಂದು ದೇವಸ್ಥಾನದಲ್ಲಿ ಉಂಡಿಟ್ಟಿರ್ತಾರೆ ಸರ್, ಇಷ್ಟ ಬಂದವನು ಆಗ್ತಾನೆ, ಕಷ್ಟ ಬಂದವನು ಹೋಗ್ತಾನೆ. ಏನಕ್ಕೆ ಯೂಸ್ ಮಾಡ್ತಾನೆ ಹೇಳಿ? ದೇವಸ್ಥಾನ ಉಂಡಿನ ಪ್ರಸಾದ ಅನ್ನದಾನಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸುಭಾಷದು ಒಂದು ಮಟ್ಟದಲ್ಲಿ ಅದೇ ರೀತಿ ಅಂದ್ಕೊಳ್ಳಿ, ಅದು ಮುಂದಕ್ಕೆ ಗೊತ್ತಾಗತ್ತೆ. ಈಗ BTM ಅಲ್ಲಿ ನಂದೇ ಆದ ಒಂದು ದೇವಸ್ಥಾನವನ್ನು ಮಾಡ್ತಾ ಇದ್ದೀನಿ, 21 ಅಡಿದು ಮಾಡ್ತಾ ಇದ್ದೀನಿ, ಭದ್ರಕಾಳಿ ದೇವಸ್ಥಾನವನ್ನು ಮಾಡ್ತಾ ಇದ್ದೀನಿ BTM ಲೇಔಟಲ್ಲಿ. ಅತಿ ಶೀಘ್ರದಲ್ಲಿ, ಇವತ್ತು ಹೇಳ್ಬಾರ್ದು ಅಂದ್ಕೊಟ್ಟಿದ್ದೆ, ಅತಿ ಶೀಘ್ರದಲ್ಲಿ ಅದು ಓಪನಿಂಗ್ ನಡೆಯುತ್ತೆ, ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ, ನಿಮ್ಮ ಚಾನಲ್ ಮುಖಾಂತರ ತೋರಿಸ್ತೀವಿ ಖಂಡಿತ. ವಿ ಆರ್ ಸೋ ಬ್ಲೆಸ್ ಸರ್. ಒಟ್ಟಿನಲ್ಲಿ ನಿಮ್ಮ ಈ ಒಂದು ಯಾಗಕ್ಕೆ ಒಳ್ಳೇದಾಗಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಈ ಬರುವಂಥ ಎಷ್ಟೋ ಜನಗಳಿಗೆ ಪರಿಹಾರಗಳನ್ನ ಕೊಡ್ತಾ ಇದ್ರ, ಶತ್ರು ದೇವಸ್ಥಾನದ್ದು ಕೂಡ ಯಾರ ಹತ್ರನೂ ಕೈ ಚಾಚಿಲ್ಲ. ನಾನು ಮಾಡ್ತಾ ಇರೋ ಕ್ಲಾಸಲ್ಲಿ ದುಡ್ಡು ತಗೊಂಡು ಕೊಟ್ಟಿದ್ದೀನಿ. ನನ್ನ ಈ ಕಾರ್ಯಕ್ರಮದಲ್ಲಿ ಅಂದರೆ ಕಡೆಯ ಪ್ರಶ್ನೆ, ತದ್ವಿರುದ್ಧವಾಗಿರುವಂಥ ಒಂದು ಪ್ರಶ್ನೆ. ಖಂಡಿತ 108 ಜನಕ್ಕೆ ನೀವು ಕರೆದು 100 ಜನಕ್ಕೇನು ಪರಿಹಾರ ಸಿಕ್ಕಿ ಆ 8 ಜನದಲ್ಲಿ ಪ್ರಶ್ನೆ ಬರುತ್ತೆ, ಗುರುಗಳೇ ನೀವು ಹೇಳಿದ್ದು ಆಗಲಿಲ್ಲ ಅನ್ನೊಂದು ದಿನದಲ್ಲಿ ಅಂತ. ಆಗ ಬರ್ರಿ ನನ್ನ ಹತ್ರ, ನಾನು ಸತತ ಟೇಕ್ ಓವರ್ ತೊಗೊತೀನಿ ಅಂತ ಹೇಳ್ತಿದ್ದೀನಲ್ಲ, ನಾನು ಟೇಕ್ ಓವರ್ ತೊಗೊತೀನಿ ಅಂತ ಹೇಳಿದ್ನಲ್ಲ, ಪರ್ಸ್ನಲ್ ಆಗಿ ನಾನು ಕುಳಿಸ್ ಮಾಡಿಸ್ತೀನಿ. ಅಲ್ಲ, ಇದು ಆಗಲ್ಲ, ಬಟ್ ಇನ್ ಕೇಸ್ ಆದರೆ ಕೇಳ್ತಾ ಇರೋದು ನಾನು. ಆದರೆ ನನ್ನ ಆಫೀಸ್ ಅಲ್ಲೇ ಇರುತ್ತೆ, ಬಂದು ಏನಿದೆ ಆ ಪ್ರಯೋಗ ಏನು ಮಾಡ್ಕೊಡೋದು ನಾನೇ ಮುಂದೆ ಕೂಳಿಸಿ ನಾನೇ ಆಗಮನ ಮಾಡಿಕೊಟ್ಟು ಕಳಿಸ್ತೀನಿ. ವಾಹ್, ನೈಸ್ ಸರ್, ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಒಟ್ಟಿನಲ್ಲಿ ವರಾಯು ಸ್ಟುಡಿಯೋಸ್ಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದೀನಿ. ವರಾಯು ಸ್ಟುಡಿಯೋಸ್ನ ಇಷ್ಟೆಲ್ಲ ಪ್ರೀತಿಯಿಂದ ಆದರಿಂದ ನಂಬಿ ನಮ್ಮ ಚಾನಲ್ಗೂ ಕೂಡ ನೀವು ಒಂದು ರೀತಿಯಲ್ಲಿ ಸಾಥ್ ಕೊಟ್ಟು ನಿಂತಿದ್ದೇನೆ ಅನ್ನೋದೇ ಒಂದು ದೊಡ್ಡ ಖುಷಿಯ ವಿಚಾರ ನಮಗೆ. ಇದಕ್ಕೆ ಸದಾ ಚಿರುಣಿಯಾಗಿರ್ತೀನಿ ನಾನಂತೂ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಾರ್ಯಕ್ರಮದ
ಅಘೋರ ಭದ್ರಕಾಳಿ ಶತ್ರು ನಿರ್ಮೂಲನ ಈ ಒಂದು ಎಪಿಸೋಡ್ ನಿಮಗೋಸ್ಕರನೇ ಪ್ರಸಾರ ಆಯಿತು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಶತ್ರುಗಳು ಯಾವ ಕಡೆಯಿಂದ, ಯಾವ ಮೂಲೆಯಿಂದ, ಎಲ್ಲಿಂದ, ಯಾವಾಗ, ಯಾವ ಥರ, ಹೇಗೆ ಸೃಷ್ಟಿಯಾಗ್ತಾರೆ ಅನ್ನೋದು ಗೊತ್ತಿಲ್ಲ. ನಿಮ್ಮ ಜೊತೆ ನಗ್ನಗ್ತಾ ಅಂತಾರೆ, ಹಿಂದ್ಗಡೆ ನೋಡಿದ್ರೆ ಬೆನ್ನಲ್ಲಿ ಚೂರಿ ಹಾಕಿ ಕಾಯ್ತಾ ಇರ್ತಾರೆ. ಸೊ ಇಂಥ ಬೆನ್ನಲ್ಲಿ ಚೂರಿ ಹಾಕೋಯಿಂದ ಶತ್ರುವಿಂದ ಹಿಡಿದು ಮುಂದೆ ಧೈರ್ಯವಾಗಿ ನಿಂತು ಮಾತಾಡುವಂಥ ಶತ್ರುಗೂ ಸಹ ನಿರ್ಮೂಲನೆ ಮಾಡ್ಬೋದು. ನೀವು ಹಿಂಸೆ ಕೊಡ್ದಿದ್ದೀರಾ, ಹಿಂಸೆ ಅಂದರೆ ಅಹಿಂಸಾತ್ಮಕವಾಗಿ ನೀವು ಈ ಶತ್ರುನ ನಿರ್ಮೂಲನೆ ಮಾಡ್ಬೋದು ಅಂತಂದರೆ ಅದಕ್ಕೆ ಒಂದೇ ಒಂದು ದಾರಿ ಅಂತಂದರೆ ನಮ್ಮ ಈ ಅಘೋರ ಭದ್ರಕಾಳಿಯ ಒಂದು ದೊಡ್ಡ ಯಾಗ. ಇದು ನಡೀತಾ ಇರುವಂಥದ್ದು ಇದೇ ಏಪ್ರಿಲ್ 26ನೇ ತಾರೀಕು ಭಾನುವಾರ. ಎಲ್ಲಿ ಪ್ಲೇಸ್ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಸಂಪೂರ್ಣವಾಗಿ ರಾತ್ರಿವರೆಗೂ ಅಂತ ಹೇಳ್ಬೋದು, ರಾತ್ರಿ ಸಮಯದವರೆಗೂ ನಿಮ್ಮ ಸಮಯ ಕೊಡಬೇಕಾಗುತ್ತೆ. ನಿಮಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಶ್ರೀ ಡಾಕ್ಟರ್ ಸುಭಾಷ್ ಆಚಾರ್ಯ ಗುರುಗಳ ಟ್ರಸ್ಟ್ ವತಿಯಿಂದ ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ ಆ ಮೂಲಭೂತ ಸೌಕರ್ಯಗಳನ್ನು ನೋಡಿಕೊಳ್ಳುತ್ತೆ. ಇದಕ್ಕೆ ಗ್ಯಾರಂಟಿ ಆಲ್ರೆಡಿ ಗುರುಗಳು ಮಾತಾಡಿದ್ದಾರೆ. ಹಾಗಾದರೆ ಯಾರ್ಯಾರು ಬರ್ಬೋದು? 15 ವರ್ಷದ ಮೇಲ್ಪಟ್ಟದಿಂದ 65 ವರ್ಷದ ಒಳಪಟ್ಟವರು ಬರ್ಬೋದಾಗಿದೆ. ಇನ್ ಕೇಸ್ ಏನಾದರೂ ಮನೇಲಿ ಹುಷಾರಿರಲ್ಲ, ನಮ್ಮ ತಾಯಿನ ಕರ್ಕೊಂಬರಕ್ಕಾಗಲ್ಲ, ನಮ್ಮ ಅಜ್ಜಿ ತಾತನ ಕರ್ಕೊಂಬರಕ್ಕಾಗಲ್ಲ, ಅಥವಾ ಅವ್ರಿಗೆಲ್ಲೋ ಒಂದು ಕಡೆ ಒಂದು ರೀತಿಲಿ ಅವ್ರು ತುಂಬ ದೂರದಲ್ಲಿದ್ದಾರೆ, ಅವರ ಪರವಾಗಿ ನಾವು ಬರ್ಬೋದಾ ಅಂತಂದರೆ ಬರ್ಬೋದು. ಇದೆಲ್ಲ ಬಿಟ್ಟು ನನ್ನಲ್ಲಿ ಏನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಯಾರು ಕೊಡ್ತಾರೆ ಅಂತಂದರೆ ನಾವು ಕೊಡ್ತಾ ಇರೋಂಥ ಇವರ ಸಂಪೂರ್ಣವಾದ ಮಾಹಿತಿ, ಸಂಪೂರ್ಣವಾದ ನಂಬರ್ ಹಾಗೂ ಅಡ್ರೆಸ್ ಎಲ್ಲವನ್ನು ತಿಳಿಸಿರ್ತೀವಿ. ಸೊ ಒಟ್ಟಿನಲ್ಲಿ ನನಗಂತೂ ಖುಷಿಯಾಗುತ್ತೆ, ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ. ಸುಮಾರು ಜನ ಈ ಒಂದು ಕಲಿಯುಗದಲ್ಲಿ ಮೋಸ ಮಾಡೋಂಥ ಗುರುಗಳ ನಡುವೆ ನಾನು ನಿಮಗೋಸ್ಕರ ಇದ್ದೀನಿ, ನಾನು ನಿಮಗೋಸ್ಕರ ಏನಾದರೂ ಒಂದು ಒಳ್ಳೇದು ಮಾಡೇ ಮಾಡ್ತೀನಿ, ನಿಮ್ಮ ಶತ್ರುಗಳನ್ನು ನನ್ನ ಶತ್ರುಗಳನ್ನಾಗಿ ನೋಡಿಕೊಂಡು ನಿಮ್ಮ ಶತ್ರುಗಳ ನಿರ್ಮೂಲನೆ ನಾನು ಮಾಡ್ತೀನಿ ಅಂತ ಹೇಳಿ 11 ದಿನಗಳ ಕಾಲ ಕಠಿಣವಾದ ಪರಿಶ್ರಮವನ್ನು ಪಟ್ಟು ತಾಯಿಯನ್ನು ಒಲಿಸ್ಕೊಂಡು ತಾಯಿಯ ಜೊತೆ ಇದ್ದು ತಾಯಿಗೋಸ್ಕರ ಪೂಜೆಗಳನ್ನು ಮಾಡಿ ನಿಮ್ಮ ಬೇಡಿಕೆಯನ್ನು ತಾಯಿ ಮುಂದೆ ಇಟ್ಟು ಆ ಪೂಜೆಯನ್ನು ಕೈಗೊಳ್ಳಲಾಗುತ್ತದೆ. ಈ ಪೂಜೆಯನ್ನು ಮಾಡ್ತಾ ಇರೋಂಥ ನಿಮಗೆ ಆ ಭಗವತಿ, ಆ ಭದ್ರಕಾಳಿ, ಆ ಘೋರ ಭದ್ರಕಾಳಿ ತಾಯಿ ಆಯುಷ್ಷು, ಆರೋಗ್ಯ, ಅಂತಸ್ತು, ನೆಮ್ಮದಿ ಕೊಟ್ಟು, ಶಕ್ತಿ ಕೊಟ್ಟು, ಸಹಸ್ರ ಭುಜದ ಆನೆಯ ಬಲವನ್ನು ನಿಮಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಗುರುಗಳೇ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ವರಾಯಿ ಸ್ಟುಡಿಯೋಸ್ನ ಪ್ರತಿಯೊಬ್ಬ ವೀಕ್ಷಕರಿಂದ ಧನ್ಯವಾದ. ನೀವು ಹೇಳಿದ್ದು ಎಲ್ಲ ಒಂದು ನನಗೂ ಆಗಲಿ, ಆ ಹೋಮಕ್ಕೆ ಬಂದಿರೋ ಎಲ್ಲ ಜನಗಳಿಗೂ ಆಗಲಿ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವ ಸಮಸ್ತ ಸನ್ಮಾನಗಳ ಬನ್ನುವಂತ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮ ನೋಡಿ ಕೆಟ್ಟ ಕಮೆಂಟ್ಗಳನ್ನ ಹಾಕೋವ್ರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಅಷ್ಟೊಂದು ರಿಸಿಕ್ ತೊಗೊಳಕ್ಕೆ ಹೋಗಬೇಡಿ, ಸುಮ್ಮನೆ ಆಗಿ. ಈ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರೋರು ಬರಲಿ, ಇಲ್ದಿದ್ದವ್ರಿಗೆ ನಾವು ಖಂಡಿತವಾಗ್ಲೂ ವೆಲ್ಕಮ್ ಮಾಡೋದಿಲ್ಲ. ವರಾಯು ಸ್ಟುಡಿಯೋಸ್ ಇರೋದು ಒಬ್ರಿಗೆ ಒಳ್ಳೇದು ಮಾಡೋದು, ಒಬ್ರಿಗೆ ಒಳ್ಳೆಯದನ್ನು ಬಯಸೋದು ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿರುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯ, ಜಯನಗರ ಟಿ ಬ್ಲಾಕಲ್ಲಿದೆ. ಇವರ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ. ಸಂತೋಷ್, ತುಂಬ ಥ್ಯಾಂಕ್ಸ್. ನಮ್ಮ ವರಾಯಿ ಸ್ಟುಡಿಯೋಸ್ನ ಅಸೋಸಿಯೇಷನ್ ಆಗಿದ್ದೀರಾ ನೀವು. ಒಂದು ರೀತಿಲಿ ನಿಮ್ಮ ಎರಾಫ್ಲಿಕ್ಸಿಂದ ಈ ಪ್ರೊಡಕ್ಷನ್ ನಡೀತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಾಥ್ ಕೊಟ್ಟು ನಿಮಗೋಸ್ಕರ ಇದ್ದೀನಿ ಅಂತ ಹೇಳುವಂಥ ನಮ್ಮ ತಾಂತ್ರಿಕ ವಿದ್ವಾನ್ ಹಾಗೂ ಮಾಂತ್ರಿಕ ಬ್ರಹ್ಮ ಶ್ರೀ ಡಾಕ್ಟರ್ ಸುಭಾಷ್ ಆಚಾರ್ಯ ಗುರುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು, ನೀವು ಆರಾಮಾಗಿ ನಮ್ಮ ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರಿ. ನಿಮ್ಮ ಪ್ರೀತಿಯ ಬೆಂಬಲಕ್ಕೆ ಅನಂತ ಕೋಟಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಎಲ್ಲ ನಮ್ಮ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀನಿ. ನಾನು ಮಾಯಾಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲಸ್ ಮೀ. ಟರ್ವ ಬಾಯ್, ಟೇಕ್ ಕೇರ್. ಜೈ ಭದ್ರಕಾಳಿಯೇ ನಮಃ.